ಪ್ರಾಣ ನೀಡಿದೆ. ಮರಣದ ಬಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರ್ತ ನೀನೇ. Hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರ್ತ ನೀನೇ. ನನ್ನ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕಾರ್ತ ನೀನೇ. Hallelujah, 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 oh hallelujah, oh hallelujah, 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 hallelujah. ಓ ಧೂಳಿನಿಂದ ಎದ್ದಿದ ಯೇಸು, ಮರಣವನ್ನು ಜಯಿಸಿದ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಸ್ತೋತ್ರ ಮಾಡಿಕೊಳ್ಳೋಣ. ಓ ವಂದನೆ ವಂದನೆ, ಥ್ಯಾಂಕ್ ಯು. ಓ ಮರಣದಿಂದ ಯೇಸು ಬಂದಿದ ದೇವರೇ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಓ ಜೀವನದಿಂದ ಎದ್ದಿರುವ ಯೇಸುವೆ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಓ ಸಮಾಧಿಯ ಕಲ್ಲನ್ನು ಉರುಳಿಸಿ ನಮಗಾಗಿ ಬದುಕಿ ಬಂದಿರುವ ಯೇಸುವೆ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಮಾಡೋಣ, ಅನ್ಯ ಭಾಷೆಗಳಲ್ಲಿ ಸ್ತುತಿಸೋಣ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಶಬಲಮ ರಿಬಲಮ ಶಬಲಮ ರಿಬಲಮ ಶಬ ರಿಬ 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 ರಿಬ. ಓ ಟೇಕ್ ಕಂಟ್ರೋಲ್, ಟೇಕ್ ಕಂಟ್ರೋಲ್. ಓ ಎಲ್ಲ ಮಹಿಮೆಯು, ಎಲ್ಲ ಘನತೆಯು, ಎಲ್ಲ ಸ್ತುತಿಯು ನಿಮಗೆ ದೊರೆತರೆ. ಓ ನೀವು ಅಧಿಕಾರ ತೆಗೆದುಕೊಳ್ಳಿ, ನೀವು ಅಧಿಕಾರ ತೆಗೆದುಕೊಳ್ಳಿ, ನೀವು ಅಧಿಕಾರ ತೆಗೆದುಕೊಳ್ಳಿ. ಶಬಲಮ ರಿಬಲಮ ರಿಬಲಮ ಎಲ್ಲ ಅಂಧಕಾರ ಶಕ್ತಿಗಳು ರೈಟ್ ನೌ, ರೈಟ್ ನೌ, ರೈಟ್ ನೌ. ಓ ಬಿಟ್ಟು ತೊಲಗು, ತೊಲಗು, ತೊಲಗು. ಸಭೆ ಶುದ್ಧಿಯಾಗಲಿ, ಎಲ್ಲ ಜಾಗಗಳು ಶುದ್ಧಿಯಾಗಲಿ. ಬೇರ್ ಅಗ್ನಿ, ಬೇರ್ ಅಗ್ನಿ, ಬೇರ್ ಅಗ್ನಿ, ಬೇರ್ ಅಗ್ನಿ. Receive the fire of the Holy Spirit. Receive the fire, receive the fire,
receive the fire, receive the fire, receive the fire, receive the fire. ದೇವರ ಅಗ್ನಿ ಸ್ವೀಕರಿಸಿಕೊಳ್ಳಿ, ದೇವರ ಅಗ್ನಿ ಸ್ವೀಕರಿಸಿಕೊಳ್ಳಿ, ದೇವರ ಅಗ್ನಿ ಸ್ವೀಕರಿಸಿಕೊಳ್ಳಿ. ಯಜ್ಞವೆಲ್ಲ ಸಿದ್ಧಪಡಿಸಿ ಯಾಜಕರು ಮೋಶೆ ಯೆಹೋಶುವನು ಯಜ್ಞ ಸಮರ್ಪಿಸಿಬಿಟ್ಟು ಹೊರಗಡೆ ಇಳಿದು ನಿಲ್ಲುತ್ತಾ ಇದ್ದರು. ಆವಾಗ ಮೋಶೆಯಿಂದಲ್ಲ, ಯೆಹೋಶುವನಿಂದಲ್ಲ, ಯಾಜಕರಿಂದಲ್ಲ, ಪರಲೋಕದಿಂದ ಪರಿಶುದ್ಧನ ಪಟ್ಟಣದಿಂದ ಅಗ್ನಿ ಇಳಿಯುತ್ತಾ ಇತ್ತು. ಯಜ್ಞವೇದಿಗೆ ಸಮರ್ಪಿಸಿದೆ. ಪರಿಶುದ್ಧನ ಪಟ್ಟಣದಿಂದ ಅಗ್ನಿ ಇಳಿಯಲಿ, ಪರಿಶುದ್ಧನ ಪಟ್ಟಣದಿಂದ ಅಗ್ನಿ ಇಳಿಯಲಿ. ನಮ್ಮಿಂದಲ್ಲ, ಸರ್ವಶಕ್ತನ ಯಜ್ಞವನ್ನು ನೋಡಿ ಇಳಿದು ಬಂದು ಅಗ್ನಿ ಉರಿಸುವನು. ಸಮರ್ಪಿಸುತ್ತೇವೆ. ಪರಿಶುದ್ಧನೇ, ಅಗ್ನಿ ನಿಮ್ಮ ಕರಗಳಲ್ಲಿ, ಅಗ್ನಿ ನೀವಿಡು ಸ್ವಾಮಿ. ನೀವೆಲ್ಲಲ್ಲಿ ಇಡಬೇಕು ಅವರಲ್ಲಿ ಇಡು ಕರ್ತನೆ. ಯಾರಿಗೆ ಅಗ್ನಿಯಲ್ಲಿ ಉರಿಸ್ಬೇಕು ಅಲ್ಲಿ ಅಗ್ನಿ ಇಳಿಯಲಿ ಅಪ್ಪ. ಅಗ್ನಿ ಇಳಿಸಿ ಕೊಡಿ ಕರ್ತನೆ, ಅಗ್ನಿ ಇಳಿಸಿ ಕೊಡಿ ಕರ್ತನೆ. ಯಜ್ಞವೇದಿಯಲ್ಲಿ ಅರ್ಪಿಸ್ಬಿಟ್ಟಿದ್ದೀವಿ. ಓ ಯಜ್ಞದಲ್ಲಿ ಅಗ್ನಿ. ದೇವರಾಗ್ನಿ, 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 ಪರಿಶುದ್ಧರಾಗ್ನಿ, ಪವಿತ್ರಾತ್ಮರಾಗ್ನಿ, ಬೆಂಕಿ ನಾಲಿಗೆಗಳಾಗಿ, ಬೆಂಕಿ ನಾಲಿಗೆ, ಬೆಂಕಿ ನಾಲಿಗೆ, ಬೆಂಕಿ ನಾಲಿಗೆ, ಬೆಂಕಿ ನಾಲಿಗೆ. ಓ ವಿಘಟಿಸಿದ ಬೆಂಕಿ ನಾಲಿಗೆ, ಬೆಂಕಿ ನಾಲಿಗೆ, ತನ್ನ ಕೂಡಿರುವ ಮಾಳಿಗೆಯಲ್ಲಿ ಇಳಿದು ಬಂದ ಅಗ್ನಿ ನಾಲಿಗೆ. ತುಂಬಿಸು, 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 ತುಂಬಿಸು. ಫೈರ್, 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 ಫೈರ್. ವೆಲ್ಕಮ್ ಹೋಲಿ ಸ್ಪಿರಿಟ್, ವೆಲ್ಕಮ್ ಹೋಲಿ ಸ್ಪಿರಿಟ್, ವೆಲ್ಕಮ್ ಹೋಲಿ ಸ್ಪಿರಿಟ್. ಓ ತಂದೆ, ಕುಮಾರ, ಪವಿತ್ರಾತ್ಮ ದೇವರೇ, ವಂದನೆ, ವಂದನೆ, ವಂದನೆ. ನೀವಿದ್ರಲ್ಲಿರು, ನಿಮ್ಮ ನಾಮ ಮಹಿಮೆಯಾಗಲಿ. ನೀವು ಕಾರ್ಯ ಮಾಡು, ನೀವು ಕಾರ್ಯ ಮಾಡು, ನೀವು ಕಾರ್ಯ ಮಾಡು. ದೇವರೇ, ಓ ರಶಕ್ಯ ಮಾಮ ಮರಿಯಂತ ರಿಕಬಲಯಂತೋ ರಿಕ್ಕಿ ಮಮ. ಯೇಸು ಎದ್ದಿದ್ದಾರೆ, ಯೇಸು ಎದ್ದಿದ್ದಾರೆ, ಯೇಸು ಬಂದಿದ್ದಾರೆ, ಪವಿತ್ರಾತ್ಮ ಬಂದಿದ್ದಾರೆ. ತಂದೆ, ಕುಮಾರ, ಪವಿತ್ರ ದೇವರಿಗೆ ಚಪ್ಪಾಳೆ ಹೊಡೆಯೋಣ. ತಂದೆ, ಕುಮಾರ, ಪವಿತ್ರಾತ್ಮ ದೇವರಿಗೆ ಚಪ್ಪಾಳೆ. ಓ ವಂದನೆ, 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 ವಂದನೆ. ಮಹಿಮೆ, 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 ಮಹಿಮೆ. ತಂದೆ, ಕುಮಾರ, ಪವಿತ್ರ ದೇವರಿಗೆ ಮಹಿಮೆ, 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 ಮಹಿಮೆ. ಎಲ್ಲ ಬಿಚ್ಚಿ ನಿರ್ಮೂಲವಾಗಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನಿಗೆ ವಂದನೆ, ದೇವರಾತ್ಮನಿಗೆ ವಂದನೆ, ಸರ್ವಶಕ್ತನಿಗೆ ವಂದನೆ. ಜಾಗ ಖಾಲಿ ಮಾಡಬೇಕು. ಯಾವ ಅಶುದ್ಧನಿಗೆ ಅಧಿಕಾರವಿಲ್ಲ, ಯಾವ ಅಂಧಕಾರ ಶಕ್ತಿಗೆ ಅಧಿಕಾರವಿಲ್ಲ, ಯಾವ ದುರಾತ್ಮನ ಅಧಿಕಾರವಿಲ್ಲ. ಯೇಸು ಬಂದಿದ್ದಾರೆ, ಯೇಸು ಎದ್ದಿದ್ದಾರೆ, ಯೇಸು ಜೀವಿಸ್ತಾ ಇದ್ದಾರೆ. ಜೀಸಸ್ ಈಸ್ ಅಲೈವ್, ಜೀಸಸ್ ಈಸ್ ರಿಯಲ್. ಅದ್ಭುತ ಇಲ್ಲಿ ಕಾಣಲಿ ಕರ್ತನೆ. ಕಂಟ್ರೋಲ್ ನಿಮ್ಮ ಕೈಯಲ್ಲಿ, ಕಂಟ್ರೋಲ್ ನಿಮ್ಮ ಕೈಯಲ್ಲಿ, ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಒಪ್ಪಿಸುತ್ತೇನೆ. ಎಲ್ಲ ಮಹಿಮೆಯು ನಿಮಗೆ ಸಲ್ಲಲಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಸಂತೋಷವಾಗಿ ಒಂದು ಹಲ್ಲೆಲೂಯಾ ಹೇಳೋಣ. ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಇವತ್ತು ಕರ್ತನು ನಮಗೆ ಮತ್ತೊಂದು ದಿವಸವನ್ನು ಕೊಟ್ಟಿದ್ದಾರೆ. ಒಂದು ಪುನರುತ್ಥಾನ ಹಬ್ಬ ಆಚರಿಸಿಕೊಳ್ಳುವಾಗ ಏನೋ ಒಂದು ಲೋಕದಲ್ಲಿರುವ ಹಬ್ಬ ಥರ ನಾವು ಆಚರಿಸುವುದಲ್ಲ, ಇದು ಸತ್ಯವಾಗಿದೆ. ಹಲ್ಲೆಲೂಯಾ. ಇದು ನಿಜವಾಗಿದೆ. ಹಲ್ಲೆಲೂಯಾ. ನಾವೇನೋ ಒಂದು ಸ್ಟೋರಿ, ಒಂದು ಕಥೆ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತೇನೋ ಒಂದು ಕಥೆ ಹೇಳ್ತಾ ಇಲ್ಲ, ನಾವು ನಡೆದಿರದೇ ಹೇಳೋದು, ನಡೆಯುತ್ತಾ ಇರದೇ ಹೇಳೋದು. ಆದರೆ ಒಂದು ಕಂಡೀಷನ್, ನಂಬುವವರಿಗೆ ಅದು ಅನುಭವ ಆಗುತ್ತೆ. ಹಲ್ಲೆಲೂಯಾ. ಭಯಭಕ್ತಿಯುಳ್ಳವರ ಜೊತೆಯಲ್ಲಿ ಆ ಅದ್ಭುತಗಳೆಲ್ಲ ಬರುತ್ತೆ. ಇವತ್ತು ಹೇಳುವ ಅದ್ಭುತಗಳು
ದೇವರನ್ನು ಭಯಭಕ್ತಿ ಉಳ್ಳವರ ಜೊತೆಯಲ್ಲಿ ಬರುತ್ತದೆ. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಭಯಪಡಬೇಕು. ಏನಂದರೆ ತಪ್ಪು ಮಾಡುವಾಗ ನನ್ನ ಕರ್ತನಿಗೂ ನನಗಿರುವ ಪ್ರೀತಿ ತಪ್ಪುತ್ತೋ ಒಂದು ಭಯ ಇರಬೇಕು. ನಮ್ಮನ್ನು ಯಾರಾದರೂ ಬೇಜಾರು ಮಾಡಿಸಿ ಇವಳು ಚರ್ಚಿಗೆ ಹೋಗ್ತಾಳೆ ಇಂಥವಳ ಅಂತ ಕೇಳಿದ್ರೆ ಯಾರಿಗೆ ಅವಮಾನ ಆಯಿತು? ಯಾರ ಕೈಯಲ್ಲೂ ನಮ್ಮ ಅಪ್ಪನಿಗೆ ಅವಮಾನ ಪಡಿಸಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗೆ ನೀವೊಂದು ತೀರ್ಮಾನ ಮಾಡಿಕೊಂಡು ಬದುಕಿರಿ. ಇವತ್ತಿರುವ ಆಶೀರ್ವಾದವೆಲ್ಲ ನೀವು ಪಡ್ಕೊಂಡು ಹೋಗಿದರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಯಾಕಂದರೆ ಇವತ್ತು ಹೇಳುವ ಒಂದು ಸತ್ವರ್ತಮಾನಕ್ಕೋಸ್ಕರನೇ ಈ ಯೇಸು ಎಂದ ಹೆಸರು ಕೂಡ ಈ ಭೂಮಿಗೆ ಬಂದಿರೋದು. ಹಲ್ಲೆಲೂಯಾ. ಯೇಸು ಈ ಭೂಮಿಗೆ ಬಂದಿರೋದು ಈ ದಿವಸಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೊಂದು ವಾಕ್ಯ ಓದಿಕೊಳ್ಳೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯ. ಲೂಕನ ಸುವಾರ್ತೆ ವಾಕ್ಯ ಕೇಳಿಸ್ಕೊಳ್ಳಿ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯ, 24ನೇ ಅಧ್ಯಾಯ 6ನೇ ವಾಕ್ಯ. ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯಾ. ನೋಡಿ, ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದು ಏನೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ಜೀವದಿಂದ ಎದ್ದಿದ್ದಾರೆ. 2ನೇ 10ನೇ ವಾಕ್ಯದಲ್ಲಿ ಕ್ರಿಸ್ಮಸ್ಸಿನ ದಿವಸ ಯೇಸು ಹುಟ್ಟುವಾಗ ಹೇಳಿದ ವಾಕ್ಯ ಇದು. ಆದರೆ ಈ ವಾಕ್ಯದ ಪೂರ್ತಿ ಬಂದಿರೋದು ಇವತ್ತು. ಹಲ್ಲೆಲೂಯಾ. ಇವತ್ತೆಂದರೆ ಈಸ್ಟರ್ನ ದಿವಸ ಕರ್ತನು ಪುನರುತ್ಥಾನ ಹೊಂದುವಾಗ ಆವತ್ತೇ ನಮ್ಮ ಸಂತೋಷ ಪರಿಪೂರ್ಣವಾಗಿರೋದು. ಹಲ್ಲೆಲೂಯಾ. ಆ ವಾಕ್ಯ 24ನೇ ಅಧ್ಯಾಯ 5ರಲ್ಲಿದೆ. ಆ ಸ್ತ್ರೀಯರ ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷನು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಹಲ್ಲೆಲೂಯಾ. ಮತ್ತೆ ಆತನು ಇಲ್ಲಿ ಇಲ್ಲ, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ, ಎದ್ದಿದ್ದಾರೆ. ನನ್ನ ಕರ್ತನಾದ ಯೇಸುವನ್ನು ಎಲ್ಲರೂ ಹೋಗಿ ಎಲ್ಲಿ ಹುಡುಕ್ತಾ ಇದ್ದಾರೆ? ಸಮಾಧಿ ಒಳಗಡೆ ಹುಡುಕ್ತಾ ಇದ್ದಾರೆ. ಆದರೆ ದೂತನು ಬಂದು ಹೇಳ್ತಾ ಇದ್ದಾರೆ, ಜೀವಿಸಿರುವ ದೇವರನ್ನು ಸತ್ತವರೊಳಗೆ ಹುಡುಕ್ತಾ ಇದ್ದೀರಾ. ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾರೆ. ಹಲ್ಲೆಲೂಯಾ. ಯೇಸು ನೀವು ಹುಡುಕೋ ಜಾಗಿಯಲ್ಲಿಲ್ಲ, ಯೇಸು ಎದ್ದಿದ್ದಾರೆ. ಯೇಸು ಅದ್ಭುತವಾಗಿದ್ದಾರೆ. ಈ ದಿನದಲ್ಲಿ ನಾವು ಒಂದು ನಿಮಿಷ ಕೂಡ ಈ ವಾಕ್ಯವನ್ನು ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ನಮಗೆ ಬೇಕಾದ ಮನ್ನಾ, ಪರಲೋಕದಿಂದ ಬಂದ ಮನ್ನಾ, 2000 ವರ್ಷ ಮುಂಚೆ ಬಿದ್ದ ಮನ್ನಾ ಅಲ್ಲ, ಹೇಳುವ ಮನ್ನಾ ನಮಗೆ ಬೇಕಾಗಿದೆ. ಸಮರ್ಪಿಸಿಕೊಡೋಣ. ದೇವರ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋಣ. How sweet the name of Jesus when I meditate upon His name is sweeter to me. Taste and see the Lord is good. ಎಷ್ಟು ಮಧುರವೆನಗೆ ಯೇಸು ನಾಮದಲ್ಲಿ ಧ್ಯಾನಿಸುವಾಗ ಎಲ್ಲ ರುಚಿಸಿ ನೋಡುವೆನು. ಧ್ಯಾನಿಸುವಾಗ ಎಲ್ಲ ರುಚಿಸಿ ನೋಡುವೆನು. ಏನು ನಾನು ರುಚಿಸಿ ನೋಡುವುದು? ಎಷ್ಟು ಮಧುರ ನನ್ನ ಯೇಸುವಿನ ನಾಮ, ಎಷ್ಟು ಅದ್ಭುತ ನನ್ನ ಯೇಸುವಿನ ನಾಮ, ಎಷ್ಟು ಅತ್ಯಂತ ಆಶ್ಚರ್ಯಕರವಾದ ನಾಮ ಅದು ನನ್ನ ಯೇಸುವಿನ ನಾಮ. ಒಂದೊಂದು ಸಾರಿ ರುಚಿಸುವಾಗಲೂ ಇನ್ನೂ 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 ಮಧುರವಾಗಿದೆ.
ಕರ್ತನೇ ನಿಮಗೆ ಸ್ತೋತ್ರ. ಇನ್ನೂ ಹೆಚ್ಚಾಗಿ ನಿಮ್ಮನ್ನು ತಿಳಿಯಲು, ನಿಮ್ಮ ವಾಕ್ಯದಲ್ಲಿ ಹೇಳಿರುವುದು ಅದೇ ಪ್ರಕಾರ ಅರ್ಥ ಮಾಡಿಕೊಳ್ಳಲು ಕರ್ತನೇ ನೀವು ಬಂದು ಪ್ರಾಣ ಕೊಟ್ಟು ಪುನರುತ್ಥಾನ ಹೊಂದಿರೋದು ನಮಗೆ ಅದೇ ಪ್ರಕಾರ ಅದೇ ಫಲ ಅನುಭವಿಸಿಕೊಳ್ಳುವಂತೆ ಸಹಾಯ ಮಾಡಿ. ನಮ್ಮನ್ನೇ ತಗ್ಗಿಸುತ್ತೇವೆ ನಿನ್ನ ದೇವರೇ. ಓ ಮಂಡಲಗಳೊಳಗಡೆ ನಮ್ಮನ್ನು ಸೇರಿಸಪ್ಪ. ವಾಯುಮಂಡಲ ಸೇನೆಗಳನ್ನು ಯೇಸುವಿನ ಕಂಠುಗಳಿಗೆ ಒಪ್ಪಿಸುತ್ತೇನೆ. ದೇವದೂತರುಗಳಿಂದ ವಾಯುಮಂಡಲ ತುಂಬಲ್ಪಡಲಿ. ಪವಿತ್ರಾತ್ಮನ ಅಗ್ನಿಮಯವಾದ ಹೃದಯದಾಶುಗಳಿಂದ ವಾಯುಮಂಡಲ ತುಂಬಲ್ಪಡಲಿ. ದೇವರ ಕಂಟ್ರೋಲಿಗೆ ಬರಲಿ. ಎಲ್ಲವೂ ದೇವರಾತ್ಮನ ಕಂಟ್ರೋಲಿಗೆ ಬರಲಿ. ಪವಿತ್ರಾತ್ಮನೆ ಮಾತಾಡು, ಪವಿತ್ರಾತ್ಮನೆ ಮಾತಾಡು, ಪವಿತ್ರಾತ್ಮನೆ ಮಾತಾಡು, ಪವಿತ್ರಾತ್ಮನೆ ಮಾತಾಡು. ಸ್ವಲ್ಪ ಸಮಯ ನನ್ನ ಬಾಯಿ ನಿಮ್ಮ ಮಾತು, ಸ್ವಲ್ಪ ಸಮಯ ನಾನಿಲ್ಲ, ನೀವು ಮಾತಾಡಬೇಕು, ನೀವು ಹೇಳಬೇಕು, ನೀವು ಮಾತಾಡಬೇಕು. ಯಾರಿಗೆ ಏನು ಬೇಕು ನೀವು ದೇವರೇ ಹಂಚಿಕೊಡಬೇಕಾಗಿ ಸಮರ್ಪಿಸುತ್ತೇವೆ. ನಮಗಲ್ಲ ಕರ್ತನೆ, ನಮಗಲ್ಲ, ನಿಮ್ಮ ನಾಮಕ್ಕೆ ಮಾತ್ರ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಹೋದ ದಿವಸದಲ್ಲೆಲ್ಲ ನಾವು ಧ್ಯಾನಿಸಿದ ಹಾಗೆ ಕರ್ತನಾದ ಯೇಸು ಸ್ವಾಮಿ ಮಾಡಿದ ಉಪಕಾರಕ್ಕಾಗಿ ಹೋಸನ್ನ ಭಾನುವಾರವನ್ನು ಮಾಡಿದೆ ಎಂದು ಹೋದ ವಾರ ನೀವು ಕೇಳಿರಬಹುದು. ಅವರು ತಮ್ಮ ಬಟ್ಟೆಗಳು ನೆಲಕ್ಕಾಕಿ, ಮರಗಳಿಂದ ಕೊಂಬೆಗಳನ್ನು ಮುರಿದು ನೆಲಕ್ಕಾಕಿ ಯೇಸುವನ್ನು ಆರಾಧಿಸಿದರು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವನ್ನು ಹೇಗೆ ಆರಾಧಿಸಿದರು? ಅವರು ಯಾಕೆ ಆರಾಧಿಸಿದರು? ದೇವರು ಮಾಡಿದ ಉಪಕಾರಗಳನ್ನು ಧ್ಯಾನಿಸಿ ಅವರನ್ನು ಆರಾಧಿಸಿದರು. ಹಲ್ಲೆಲೂಯ. ಆದರೆ ಆ ದಿವಸ ಅಷ್ಟೆಲ್ಲ ಖುಷಿಯಾಗಿ ಯೇಸುವನ್ನು ಆರಾಧನೆ ಮಾಡಿಕೊಂಡು ಬಂದಿದೆ. ಬರುತ್ತಾ ಆ ದಿನ ಮೊದಲುಗೊಂಡು ಗುರುವಾರ ತನಕ ಬರುವಾಗ ಪಸ್ಕದ ದಿವಸ ಬಂದ್ಬಿಟ್ಟಿತು. ಹಲ್ಲೆಲೂಯ. ಪಸ್ಕ ಅಂದರೆ ಏನರ್ಥ? ಪಸ್ಕ ಅಂದರೆ ಹುಳಿ ಇಲ್ಲದ ರೊಟ್ಟಿನಾ? ಪಾಸ್ ಓವರ್, ಇಂಗ್ಲೀಷಲ್ಲಿ ಪಾಸ್ ಓವರ್, ಪಾಸ್ ಓವರ್, ದಾಟಿ ಹೋಗುವುದು. ಸಂಹಾರದೂತನು ದಾಟಿ ಹೋಗಿದ ದಿವಸ ಪಸ್ಕದ ದಿವಸ. ಹಲ್ಲೆಲೂಯ. ಈ ಸಂಹಾರದೂತನು ಪಸ್ಕದ ದಿವಸ ದಾಟಿ ಹೋಗ್ಲಿಕ್ಕಿರೋ ಕೆಲಸ ನಡೆದಿರೋದು ಶುಕ್ರವಾರ. ಹಲ್ಲೆಲೂಯ. ಈ ದಾಟಿ ಹೋಗ್ಲಿಕ್ಕಿರುವ ವಿಷಯ ನಿಮಗೆ ಗೊತ್ತಿದೆಯಲ್ಲ? ಹಲ್ಲೆಲೂಯ. ಇಸ್ರಾಯೇಲ್ ಮಕ್ಕಳು ಮಿಸ್ರೈಮ್ ದೇಶದಲ್ಲಿ ಗುಲಾಮರಾಗಿದ್ದರು. ಹಲ್ಲೆಲೂಯ. ಗುಲಾಮರಾಗಿರುವಾಗ ಅವರು ತನ್ನ ಪಾಪದಲ್ಲಿ ಅವರು ಸ್ವಲ್ಪ ಕಾಲ ಮರಳುಗೊಂಡು ಖುಷಿಯಾಗಿರುವಾಗ ಅವರು ಗುಲಾಮರಾಗಿ ಹೋದರು. ಪ್ರಿಯರೇ, ಎಚ್ಚರಿಕೆ. ಆಶೀರ್ವಾದ ಬರುವಾಗ ಸಂತೋಷಪಟ್ಟು ಸ್ವಲ್ಪ ದೇವರಿಂದ ನಾವು ಏಮಾರಿ ಹೋಗಿದರೆ ಗುಲಾಮತನಕ್ಕೆ ನಾವು ಗುರಿಯಾಗ್ತೀರಾ. ಹಲ್ಲೆಲೂಯ. ಜಾಗ್ರತೆಯಾಗಿರಬೇಕು. ಸೈತಾನು ಮೋಸ ಮಾಡುವ ಕಾರ್ಯ. ಸ್ವಲ್ಪ ಆಶೀರ್ವಾದವೆಲ್ಲ ಚೆನ್ನಾಗಿ ಕೊಟ್ಬಿಡ್ತಾರೆ, ಆಮೇಲೆ ಹೇಳ್ತಾರೆ ಆಯ್ತಮ್ಮ ಚೆನ್ನಾಗಿರು ಅಂತ. ಹಲ್ಲೆಲೂಯ. ಆಮೇಲೆ ದೇವರಿಗೆ ಬೇಜಾರಾಗುತ್ತೆ. ಪ್ರಾರ್ಥನೆ ಇಲ್ಲ, ಸ್ತೋತ್ರ ಇಲ್ಲ, ಸ್ತುತಿ ಇಲ್ಲ. ಬರ್ತಾ ಬರ್ತಾ ದೇವರು ಇಷ್ಟೆಲ್ಲ ಕಾರ್ಯ ಮಾಡ್ತಾರೆ. ಅವಾಗ ಏನಾಗುತ್ತೆ? ದೇವರು ಬೇಸರಗೊಳ್ಳುತ್ತಾರೆ. ಅವರಿಗಾಗಿ ದೇವರು ಶತ್ರುಗಳನ್ನು ಒಪ್ಪಿಸಿಬಿಡ್ತಾರೆ. ಆ ಥರ ಇಸ್ರಾಯೇಲ್ ಮಕ್ಕಳು ಮಿಸ್ರೈಮ್ ದೇಶದಲ್ಲಿ ಗುಲಾಮತನದಲ್ಲಿರುವಾಗ ಅವರು ಅಳುತ್ತಾ ಇದ್ದಾರೆ, ದೇವರೇ ಸಾಕಾಯಿತು, ದೇವರೇ ನಮಗೆ ಸಾಕಾಯಿತು, ನಮಗೆ ಬೆನ್ನು ಮುರಿದು ಹೋಗ್ತಾ ಇದೆ, ಕಷ್ಟಪಡ್ತಾ ಇದೆ. ಹಲ್ಲೆಲೂಯ. ದೇವರ ಕಿವಿಯಲ್ಲಿ ಆ ಮಕ್ಕಳ ಶಬ್ದ ಮುಟ್ಟುವಾಗ ದೇವರೊಂದು ಕೆಲಸ ಮಾಡಿದ್ರು. ಮೋಶೆಯನ್ನು ಎಬ್ಬಿಸಿ ಕಳಿಸಿದರು ಅವರನ್ನು ಬಿಡಿಸ್ಕೊಂಡು ಬರಲಿಕ್ಕಾಗಿ. ಆದರೆ ಸುಮ್ಮನೆ ಅವರು ಬಿಟ್ಟಿಲ್ಲ. ಆವಾಗ ದೇವರು ಹೇಳೋ ಒಂದು ಮಾತಿದೆ, ನನ್ನ ಪ್ರಭಾವವನ್ನು ಫರೋನಿಗೆ ತೋರಿಸ್ಕೊಂಡೇ ಕರ್ಕೊಂಬರ್ದಂತೆ. ಹಲ್ಲೆಲೂಯ. ಹಲವಾರು ಸಮಯ ಹಲವಾರು ಜನ ಗಟ್ಟಿಯಾಗಿ ನಿಂತುಕೊಂಡು ಮಾತಾಡುವಾಗ ನಾವು ಹೇಳ್ತೀರಾ ನಮ್ಮ ದೇವರು ನಮಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದಾರಂತೆ. ಹಲ್ಲೆಲೂಯ. ಸುಮ್ಮನೆ ನಿಲ್ಲೋದಲ್ಲ. ಅವರು ಸುಮ್ಮನೆ ಇದ್ದುಬಿಟ್ಟು ಏನು ಮಾಡಿದ್ರು ಗೊತ್ತಾ? 430 ವರ್ಷ ಸುಮ್ಮನೆ ಇದ್ದುಬಿಟ್ಟು ಈಗ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಈಗ 10 ಬಾಧೆ ಕೊಡ್ತಾ ಇದ್ದಾರೆ. 1 ಬಾಧೆ ಆಟ, 2 ಬಾಧೆ ಆಟ ಥರ ಇತ್ತು, 3ನೇ ಬಾಧನೂ ಹಂಗಂಗಂಗೆ ಹೋಯ್ತು. ಆದರೆ 10ನೇ ಬಾಧೆ ಬರುವಾಗ ತಡ್ಕೊಳ್ಳಿಕ್ಕಾಗಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರ ವಿರೋಧಿಗಳಾಗಿ ಹೋಗದಿರಲಿಕ್ಕೆ ನೋಡಿಕೊಳ್ಳಿರಿ. ಹಲ್ಲೆಲೂಯ. ಯಾವತ್ತಾದರೂ ದೇವರ ವಿರೋಧಿಗಳಾಗಿ ನಾವು ಹೋಗೋದಾದರೆ ನಮಗೆ ಆಪತ್ತು ಬರಲಿಕ್ಕೆ ಚಾನ್ಸ್ ಇರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಬಿಟ್ಟು ಹೋಗಬಾರ್ದು ದೇವರನ್ನು. ಹಾಗೆ ಅವರಿಗೆ
ಕಷ್ಟದ ಸಮಯದಲ್ಲಿ ಅವರು ಅಳ್ತಾ ಇರುವಾಗ ದೇವರು ಅವರಿಗೆ ಹೇಳ್ತಾರೆ, ಒಂದು ಪಾಸ್ ಓವರ್, ಒಂದು ಪಸ್ಕ ಮಾಡಿಕೊಳ್ಳಿ. ನೀವು ಆ ದಿನದಲ್ಲಿ ಕುರಿಯನ್ನು ಕೊಯ್ದು ನೆಲವು ಪಟ್ಟಿ ಮೇಲೆ ಹಚ್ಚಿಬಿಟ್ಟು ನೀವು ಪಸ್ಕ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯ. ಅವರು ಆ ಥರ ಮಾಡಿದ್ರಿಂದ ಸಂಹಾರ ದೂತನು ದಾಟಿ ಹೋಯ್ತು. ಹಲ್ಲೆಲೂಯ. ಇಸ್ರಾಯೇಲ್ ಮಕ್ಕಳಿಂದ ದಾಟಿ ಹೋಗಿದೆ ಸಂಹಾರ ದೂತನು. ವಿರೋಧಿಯಾದ ಮಿಸ್ರೈಮೆ ಮಕ್ಕಳನ್ನೆಲ್ಲ ಸಂಹರಿಸಿಕೊಂಡು ಬಂದಿದೆ. ಹಲ್ಲೆಲೂಯ. ಪ್ರಿಯರೇ, ಆ ಪಸ್ಕದ ದಿವಸ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವತ್ತು ನಾವು ಆ ಪಸ್ಕ ಹಬ್ಬ ಮಾಡೋಣ ಅಂದೇಳಿ ಆ ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಹಾಕಲ್ಪಡುವ ದಿವಸದ ಒಂದು ದಿವಸ ಮುಂಚೆ ರೊಟ್ಟಿ ತೆಗೆದು ಬಿಟ್ಟು ಹೇಳ್ತಾ ಇದ್ದಾರೆ, ಇದು ನನ್ನ ದೇಹ. ದ್ರಾಕ್ಷಾರಸ ಹೇಳ್ತಾರೆ, ಇದು ನನ್ನ ರಕ್ತ. ಹಲ್ಲೆಲೂಯ. ಅವರು ಪಸ್ಕ ದಿವಸ ಒಂದು ಕೆಲಸ ಮಾಡಿದರು, ಕುರಿಯನ್ನು ಕುಯ್ದು ಅದರ ಮಾಂಸ ತಿಂದರು, ರಕ್ತವನ್ನು ತೆಗೆದು ಅವರು ನೆಲವು ಪಟ್ಟಿಗೆ ಹಚ್ಚಿದರು. ಹಲ್ಲೆಲೂಯ. ಆದರೆ ಪಸ್ಕ ದಿವಸ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ರೊಟ್ಟಿ ತಗೊಳ್ಳಿ, ದ್ರಾಕ್ಷಾರಸ ತಗೊಳ್ಳಿ, ಬಲಿಯಾಗಲಿಕ್ಕೆ ಹೋಗ್ತಾ ಇದೆ. ಕುರಿ ಬಲಿಯಾಗಲಿಕ್ಕೆ ಹೋಗ್ತಾ ಇದೆ. ಆವಾಗ ಎಲ್ಲ ಮನೆಗಳಿಗಾಗಿ ಒಂದೊಂದು ಕುರಿ ಕುಯ್ಯಲ್ಪಡಬೇಕಿತ್ತು. ಯೇಸು ಸ್ವಾಮಿ ಹೇಳ್ತಾರೆ, ನಾಳೆ ಒಂದು ಕುರಿ ಕೊಯ್ಯಲ್ಪಡುತ್ತದೆ, ಎಲ್ಲ ಜನರಿಗಾಗಿ ಒಂದು ಕುರಿ. ಹಲ್ಲೆಲೂಯ. ಅದು ಯೇಸು ಸ್ವಾಮಿ ಸರ್ವ ಜನರಿಗಾಗಿ ಕುರಿಯಾಗಿ ಈ ಪಸ್ಕದ ಕುರಿಯನ್ನು ಬಿಡಿಸಲಿಕ್ಕಾಗಿ ಯೇಸುವೆಂಬ ನಿಜವಾದ ದೇವಕುಮಾರನು ತನ್ನನ್ನೇ ಒಪ್ಪಿಸಿಕೊಟ್ಟ ದಿವಸ ಗುಡ್ ಫ್ರೈಡೆ. ಹಲ್ಲೆಲೂಯ. ಆದರೆ ಇದೆಲ್ಲ ಆಗುವಾಗ ಯೇಸು ಸ್ವಾಮಿ ಮಾಡಿದೊಂದು ಕಾರ್ಯ, ನಾವು ಫಸ್ಟು ಭಾನುವಾರ ದಿವಸ ನಾವು ಅವರನ್ನು ಕೊಂಡಾಡಬೇಕಂತ ತಿಳಿದಿದೆ. ಹಲ್ಲೆಲೂಯ. ಮಾಡಿದ ಉಪಕಾರಕ್ಕೆ ಏನು ಮಾಡ್ಬಿಡ್ತೀರಾ? ಕೊಂಡಾಡಬೇಕು. ಆದರೆ ಯೇಸು ಸ್ವಾಮಿ ಇನ್ನೊಂದು ಕೆಲಸ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ಗುರುವಾರ ರಾತ್ರಿ ಊಟ ಮಾಡಿದ ಮೇಲೆ ಯೇಸು ಸ್ವಾಮಿ ಗೆತ್ಸಮನ ತೋಟಕ್ಕೆ ಹೋದರು. ತೋಟಕ್ಕೆ ಹೋಗಿ ಅವರು ರಾತ್ರಿ ಪೂರ್ತಿ ಎಂದು ಹೇಳಿದರೆ ಮುಂಚಾನೆಯಲ್ಲಿ ಅವರನ್ನು ಬಂದು ಹಿಡಿಯೋ ತನಕ ಅವರು ಪ್ರಾರ್ಥನೆಯಲ್ಲೇ ನಿರತರಾದರು. ಹಲ್ಲೆಲೂಯ. ಪಸ್ಕ, ಓಸನ್ನ, ಗುಡ್ ಫ್ರೈಡೆ, ಈಸ್ಟರ್ ಹೀಗೆ ಹೋಗಿದರೆ ಪ್ರಯೋಜನವಿಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ತೋರಿಸಿದ ಮಾದರಿಯನ್ನು ಹಿಂಬಾಲಿಸಿರಿ. ಏನದು ಯೇಸು ಸ್ವಾಮಿ ತೋರಿಸಿದ ಮಾದರಿ? ಓ ಶುಕ್ರವಾರ ದಿವಸ ಭಯಂಕರವಾದ ಶಿಲುಬೆ ಇದೆ ಎಂದು ಯೇಸು ಸ್ವಾಮಿ ಗೊತ್ತಾಗುವಾಗ ಆ ರಾತ್ರಿ ನಿದ್ರೆ ಮಾಡಲಿಕ್ಕೆ ಯೇಸು ಸ್ವಾಮಿ ಸಮಯ ತೆಗೆದುಕೊಂಡಿಲ್ಲ. ಯೇಸು ಸ್ವಾಮಿ ಬೆಟ್ಟಕ್ಕೆ ಹೋಗಿ ಜೊತೆಯಲ್ಲಿರೋರಿಗೆ ಹೇಳಿದೆ, ಸ್ವಲ್ಪ ಪ್ರಾರ್ಥನೆ ಮಾಡಿ ಹೆಲ್ಪ್ ಮಾಡಿರಿ ಎಂದೆ. ಎಲ್ಲರೂ ನಿದ್ರೆ ಮಾಡಿದರು, ಯಾರೂ ಪ್ರಾರ್ಥನೆ ಮಾಡಿಲ್ಲ, ಎಲ್ಲ ನಿದ್ರೆ ಮಾಡಿದ್ರು. ಆದರೆ ಯೇಸು ಮಾತ್ರ ರಾತ್ರಿ ಪೂರ್ತಿ ಮುಂಚಾನೆಯಲ್ಲಿ ಅವರನ್ನು ಬಂದು ಹಿಡೀಲಿಕ್ಕೆ ಬರು ಎಲ್ಲಿ ಬಂದು ಹುಡುಕ್ತಾ ಇದ್ದಾರೆ? ಪ್ರಾರ್ಥನೆ ಮಾಡುವ ಜಾಗೆಯಲ್ಲಿ ಹುಡುಕ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವ ಜಾಗೆಯಿಂದ ಹಿಡಿದುಕೊಂಡು ಹೋಗಿದ ಯೇಸು ಸ್ವಾಮಿಯನ್ನು ಅವರಿಗೆ ನಾಚಿಕೆ ಪಡಿಸಲಿಕ್ಕೆ ಆಗಲಿಲ್ಲ. ಪ್ರಿಯ ದೇವರ ಮಗುವೆ, ಪ್ರಾರ್ಥನೆ ಮಾಡುವ ನಿನ್ನ ಮುಂದೆ ಯಾವ ಬೆಟ್ಟ ಬಂದ್ರು, ಯಾವ ಗೋಡೆ ಬಂದ್ರು, ಯಾವ ಶಿಲುಬೆ ಬಂದ್ರು, ಯಾವ ಯಜ್ಞವೇದಿ ಬಂದ್ರು ನಿನ್ನನ್ನು ಏನು ಮಾಡಲಿಕ್ಕಾಗುವುದಿಲ್ಲ. ಪ್ರಾರ್ಥನೆ ಮಾಡಿದರೆ ಏನೂ ಆಗುವುದಿಲ್ಲ. ನಿಮಗೆ ನಾಳೆ ಬರಬೇಕಾದ ಶೋಧನೆಯಿಂದ ತಪ್ಪಲಿಕ್ಕಾಗಿ ಯೇಸು ನಮಗೆ ತೋರಿಸಿದ ಮಾದರಿ ನೀವು ಅರ್ಥ ಮಾಡಿಕೊಳ್ಳಿ. ಇವತ್ತಿರುವ ಮೆಸೇಜ್ ಅದಲ್ಲ, ಆದರೆ ಯೇಸು ತೋರಿಸಿದ ಮಾದರಿ ನಾವು ಹಿಡ್ಕೋಬೇಕು. ಪೇತ್ರನ ಹಿಡ್ಕೊಂಡಿಲ್ಲ, ಯೋಹಾನ, ಯಾಕೋಬರು, ಬಾಕಿ 7 ಶಿಷ್ಯರು ಏನು ಮಾಡಿದ್ರು? ನಿದ್ರೆ ಮಾಡಿದರು. ಮಾರನೇ ದಿವಸ ಏನು ಮಾಡಿದ್ರು? ಮಾರನೇ ದಿವಸ ಅಲ್ಲ, ಆವಾಗಲೇ ಏನು ಮಾಡಿದ್ರು? ನಿದ್ರೆ ಮಾಡಿದವರು ಚೆದರಿ ಓಡೋಗಿಲ್ಲ. ನಿದ್ರೆ ಮಾಡಿದ್ರಲ್ಲಿ ಒಬ್ರು ಏನು ಮಾಡಿದ್ರು? ಕತ್ತಿ ಎತ್ತಿ ಕಿವಿ ಕಟ್ ಮಾಡಿಬಿಟ್ರು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಕತ್ತಿ ಎತ್ತು ಬೇಡವಾ? ಪ್ರಾರ್ಥನೆ ಮಾಡಿರಿ. ಬಾಯಿಂದ ಕತ್ತಿ ಎತ್ತು ಬೇಡವಾ? ಪ್ರಾರ್ಥನೆ ಮಾಡಿರಿ. ಜೀವನದಲ್ಲಿ ಜಯ ಬೇಕಾ? ಪ್ರಾರ್ಥನೆ ಮಾಡಿರಿ. ಆಪರೇಷನ್ ತಪ್ಪು ಬೇಕಾ? ಪ್ರಾರ್ಥನೆ ಮಾಡಿರಿ. ರೋಗ ಸೌಖ್ಯ ಆಗಬೇಕಾ? ಪ್ರಾರ್ಥನೆ ಮಾಡಿರಿ. ದೊಡ್ಡ ಗಂಡಾದ್ರಿಂದ ಬಿಡುಗಡೆ ಆಗಬೇಕಾ? ಪ್ರಾರ್ಥಿಸಿರಿ, 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 ಪ್ರಾರ್ಥಿಸಿರಿ. ನಿಮ್ಮ ಮುಂದೆ ಒಂದು ಅಸಾಧ್ಯವಾಗುವುದಿಲ್ಲ. ನಿಮಗೊಂದು ಅಸಾಧ್ಯವಾಗುವುದಿಲ್ಲ. ಯೇಸು ತೋರಿಸಿಕೊಟ್ಟಿದ್ದಾರೆ.
ಯೇಸು ಹೇಳ್ತಾ ಇದ್ದಾರೆ, ದೇವರೇ ಇದನ್ನು ನೀಗಿಸಿರಿ, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದೊಂದಿಗೆ ಒಪ್ಪಿಸಿಕೊಟ್ಟು ಹೋಗುವಾಗ ಆ ವಿರೋಧಿಗಳು ಬಂದು ಹಿಡ್ಕೊಂಡು ಹೋದ್ರು. ನಾನೇ ಹಿಡ್ಕೊಳ್ಳಿರಿ, ಹಲ್ಲೆಲೂಯಾ, ಬೇಜಾರಿಲ್ಲ. ಎಲ್ಲರೂ ಮುಖದಲ್ಲಿರುವ ಕೂದಲು ಎಳೀತಾ ಇದ್ದಾರೆ, ಮುಖಕ್ಕೆ ಕಾರ್ಕಿಸಿ ಉಗುಳುತ್ತಾ ಇದ್ದಾರೆ, ಬೈತಾ ಇದ್ದಾರೆ, ಕಲ್ಲೆಸಿತಾ ಇದ್ದಾರೆ. ಯಾರು? ಸೌಖ್ಯ ಅನುಭವಿಸಿದವರು ಕಲ್ಲೆಸಿತಾರೆ, ರೊಟ್ಟಿ ತಿಂದವರು ಕಲ್ಲೆತ್ತೆಸಿತಾರೆ. ರೊಟ್ಟಿ ಎತ್ತಿ ಎತ್ತಿ ಕೊಡು ಅಷ್ಟು ಜನ ಇದ್ರು. ಅವರು ಕೆಲವರಾದರೂ ಒಳ್ಳೇದಾಗುವಾಗ ಚಪ್ಪಾಳೆ ಹೊಡಿತಾರೆ, ಕಷ್ಟ ಬರುವಾಗ ಕಲ್ಲೆತ್ತುತ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಒಳ್ಳೇದಾಗುವಾಗ ಚಪ್ಪಾಳೆ ಹೊಡೆಯುವುದು, ಬೇಜಾರಾಗುವಾಗ ಕಲ್ಲೆತ್ತುವರಾದರೂ ನೀನ್ ಭಯ ಪಡಬೇಡ, ನೀನ್ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡುವ ನಿನ್ನನ್ನು ಯಾವುದೋ ಮುಟ್ಟಲ್ಲ 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 ಮುಟ್ಟಲ್ಲ. ಪ್ರಾರ್ಥನೆ ಮಾಡಲಿಕ್ಕೆ ಪ್ರಯತ್ನ ಪಡಿರಿ. ನಾನು ನಿಮಗೆ ಹೇಳುದು, ಪುನರುತ್ಥಾನ ಹಬ್ಬ ಬೇಕಾ ನಿಮಗೆ? ನಿಮ್ಮ ಜೀವನದಲ್ಲಿ ಒಂದು ಉದ್ಧಾರಣ ಬೇಕಾ? ನಿಮ್ಮ ಜೀವನದಲ್ಲಿ ಸತ್ತ ಕಡದ ಎದ್ದೇಳಬೇಕಾ? ನಿಮ್ಮ ಜೀವನದಲ್ಲಿ ಅದ್ಭುತ ನೋಡಬೇಕಾ? ಒಂದೇ ಒಂದು ಮಾರ್ಗ, ಏನದು? ಪ್ರಾರ್ಥನೆ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ನಿಮ್ಮ ಮುಖಲೆಚ್ಚಿಯಿಂದ ಕೆಡೋದಿಲ್ಲ. ವೈರಿ ಎಷ್ಟೇ ದೊಡ್ಡವರಾಗಿರಲಿ, ಅದು ಗೋಲಿಯಾತನೇ ಆಗಿರಲಿ, ಅದು ಸೈನ್ಯವೇ ಆಗಿರಲಿ, ನಿನ್ನನ್ನು ಮುಟ್ಟಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ನೀವು ಕೇಳ್ತಾ ಇದ್ದೀರಲ್ಲ, ಯಾಕೆ ನನಗೆ ಕಷ್ಟ? ಎಷ್ಟು ಸಮಯ ಮಂಡಿ ಊರ್ತೀರಾ? ಚೆಕ್ ಮಾಡಿ. ಯಾಕೆ ಕಷ್ಟ? ಎಷ್ಟು ಸಮಯ ಬೇರೆಯವ್ರ ಜೊತೆಯಲ್ಲಿ ಮಾತಾಡಿ ನಿಮಗೆ ಟೈಮ್ ಗೊತ್ತಾಗಲ್ಲ. ಬೇರೆಯವ್ರ ಜೊತೆಯಲ್ಲಿ ಮಾತಾಡುವಾಗ ಟೈಮ್ ಗೊತ್ತಾಗುತ್ತಾ? ಗೊತ್ತಾಗುತ್ತಾ? ಪ್ರಾರ್ಥನೆ ಮಾಡುವಾಗ ಇನ್ನೂ 2 ನಿಮಿಷನೇ ಆಗಿರೋದು. ಪ್ರಾರ್ಥನೆ ಮಾಡಲಿಕ್ಕಾಗಿ ನೀವು ಆಸೆ ಪಡಿ. ಇದರದ್ದು ಫಲ ನಿಮಗೆ ಗೊತ್ತಾದರೆ ನೀವು ಪ್ರಾರ್ಥನೆ ಮಾಡೇ ಮಾಡ್ತೀರಾ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅವಮಾನಪಡಿಸೋ ಜನ ಇದ್ರೆ, ನಿಮ್ಮನ್ನು ನಾಚಿಕೆ ಪಡಿಸೋ ಸೂಪರ್ವೈಸರ್ಗಳಿದ್ರೆ, ನಿಮಗೆ ನೋವು ಕೊಡುವ ಯಾರಾದರೂ ನಿಮ್ಮ ಮುಂದೆ ಇದ್ರೆ, ನೀವು ಅವರಿಗೋಸ್ಕರ ಮಚ್ಚು ಕತ್ತಿ ಏನು ಎತ್ತಬೇಡ. ನಿಮ್ಮ ನಾಲಿಗೆಯಿಂದಲೂ ಏನು ಮಾತಾಡಬೇಡ. ಯಾವ ಸೂಪರ್ವೈಸರ್ಗೆ ಹೋಗಿ ಏನು ದೂರು ಹೇಳ್ಬೇಡ. ಪ್ರಾರ್ಥನೆ ಮಾಡು, ಅದ್ಭುತ ನಡೆಯುತ್ತೆ. ಮನುಷ್ಯರು ಯೋಚಿಸುವ ಅದ್ಭುತವಲ್ಲ, ಅದಕ್ಕಿಂತ ಭಯಂಕರವಾದ ಅದ್ಭುತ ನಿಮ್ಮ ಮುಂದೆ ಇದೆ. ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ನನ್ನ ಕೈಯಲ್ಲಿಲ್ಲ, ನಿಮ್ಮ ಅದ್ಭುತ ನಿಮ್ಮ ಕೈಯಲ್ಲೇ ಇದೆ. ಪ್ರಾರ್ಥಿಸಿ ಪಡ್ಕೊಳ್ಳಿರಿ. ಯೇಸು ಸ್ವಾಮಿ ಮುಂದೆ ಅಷ್ಟು ದೊಡ್ಡ ಭಯಂಕರ ಶೋಧನೆ ಬರುವಾಗಲೂ ಯೇಸು ಸ್ವಾಮಿ ಲಾಸ್ಟ್ ಏನು ಹೇಳಿದ್ದಾರೆ? ದೇವರೇ, ಇವರು ಮಾಡೋದೇನೆಂದು ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ. ಕ್ಷಮಿಸಲಿಕ್ಕಾಗ್ತಾ ಆಯ್ತಾ? ಕ್ಷಮಿಸಲಿಕ್ಕಾಗ್ತಾ ಆಯ್ತಾ? ಪಕ್ಕದಲ್ಲಿರೋನು ಕ್ಷಮಿಸ್ತೀರಾ? ಬೈದವರನ್ನು ಕ್ಷಮಿಸ್ತೀರಾ? ಹೊಡೆದವರನ್ನು ಕ್ಷಮಿಸ್ತೀರಾ? ದೋಷ ಮಾಡಿದವರು ಕ್ಷಮಿಸ್ತೀರಾ? ಕ್ಷಮಿಸಬೇಕಾದ್ರೆ ಪ್ರಾರ್ಥಿಸಿದ್ರೆ ನಿಮಗೆ ಕ್ಷಮೆ ಸಿಗುತ್ತೆ ಪ್ರಿಯರೇ. ಪಕ್ಕದಲ್ಲಿ ಒಂದು ಸ್ವಲ್ಪ ಕೈಗೊಟ್ಟು ಹೇಳ್ತೀರಾ? ನಿಮ್ಮ ನೆರೆಯವರನ್ನು ಕ್ಷಮಿಸಿರಿ, ನಿಮ್ಮ ನೆರೆಯವರನ್ನು ಕ್ಷಮಿಸಿರಿ. ಯೇಸು ನಿಮ್ಮ ಮನೆಗೆ ಬರ್ತಾರೆ ಇವತ್ತು. ನೀವು ನಿಮ್ಮ ನೆರೆಯವನ್ನು ಕ್ಷಮಿಸಿದರೆ ಇವತ್ತು ನೀವು ಒಂಟಿಯಾಗಿ ಹೋಗಲ್ಲ, ಯೇಸು ಬರ್ತಾರೆ. ಹಲ್ಲೆಲೂಯಾ. ನಿಮ್ಮ ನೆರೆಯವರನ್ನು ಕ್ಷಮಿಸಿರಿ. ಅದು ಸ್ವಂತದವರಾಗಲಿ, ಬಂಧದವರಾಗಲಿ, ಊರಲ್ಲಿರೋರಾಗಲಿ, ಯಾರೇ ಆಗಲಿ, ಎಲ್ಲರನ್ನು ಕ್ಷಮಿಸಿರಿ. ಹಲ್ಲೆಲೂಯಾ. ಹೇಳಿದ್ರ? ಎಲ್ಲರೂ ಕೈಗೊಟ್ಟು ಹೇಳಿದಿರ? ಪಕ್ಕದಲ್ಲಿರೋ ಹೇಳಿರಿ, ನಿಮ್ಮ ನೆರೆಯವರನ್ನು ಕ್ಷಮಿಸಿರಿ. ಅದು ಕೇಳಿಸುವಾಗ ನೀವೆಂತ ಮಾಡಬೇಕು? ನೀವು ಕ್ಷಮಿಸಬೇಕು. ಹಲ್ಲೆಲೂಯಾ. ನಾನು ಕ್ಷಮಿಸಬೇಕು, ನೀವು ಕ್ಷಮಿಸಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾಣ ಬಿಟ್ಟಿದ್ದಾರೆ ಪ್ರಿಯರೇ. ಆ ಪ್ರಾಣ ಬಿಟ್ಟಿದ್ರು, ಯೇಸು ಸ್ವಾಮಿನ ಎತ್ಕೊಂಡೋಗಿ ಸಮಾಧಿಯಲ್ಲಿ ಹಾಕಿದ್ರು. ಇದು ಶುಕ್ರವಾರ, ನಿನ್ನೆ ಒಂದು ಶನಿವಾರ ಇತ್ತು. ಶನಿವಾರ ಒಂದು ದಿವಸ ಸೈಲೆಂಟ್ ಡೇ ಇತ್ತು. ಯೇಸು ಸ್ವಾಮಿ ಎಲ್ಲಿದ್ದಾರೆ? ಸಮಾಧಿಯಲ್ಲಿದ್ದಾರೆ. ಎಲ್ಲರೂ ನೋಡ್ತಾರೆ, ಹೆಂಗಿದೆ ಈಗ ವಿಷಯ ಎಲ್ಲ? ಕ್ಲೀನ್ ಆಗಿದೆ, ಯಾವ ಪ್ರಾಬ್ಲಮ್ಸ್ ಇಲ್ಲ. ನಾವು ಏನು ತಿಳ್ಕೊಂಡಿದ್ದೀರೋ ಅದೇ ಥರ ಆಗ್ಬಿಟ್ಟಿದೆ. ಏನಾಗಿದೆ?
ಯೇಸು ಸ್ವಾಮಿನ ಸಾಯಿಸಬೇಕು, ಯೇಸು ಸ್ವಾಮಿ ಇನ್ನು ಮುಂದೆ ಇರಬಾರ್ದು ಎಂದು ಯೋಚನೆ ಮಾಡಿಕೊಂಡಿರುವರು ಖುಷಿ ಪಡ್ತಾರೆ. ಅಯ್ಯ, ನಮ್ಮ ಕಾರ್ಯ ಸಕ್ಸಸ್ ಆಯಿತು, ಇನ್ನು ಯೇಸುವಿನ ಯಾವ ತೊಂದರೆನೂ ಇಲ್ಲ, ಇನ್ನು ಯೇಸುವಿನ ಹೆಸರು ಇಲ್ಲ, ಎಲ್ಲ ಮುಗಿದೋಯ್ತು. ಪರಲೋಕದ ತಂದೆ ಸ್ವರ್ಗದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ರು. ನಮ್ಮ ತಂದೆ ಯಾರಿಗಾದ್ರೂ ನೀವು ದೋಷ ಮಾಡುವಾಗ ಸೈಲೆಂಟ್ ಆಗಿದ್ರೆ ನೀವು ಭಯಪಡಬೇಕು, ದೇವರು ಎದ್ದೇಳಲಿಕ್ಕೆ ಹೋಗ್ತಾ ಇದ್ದಾರೆ. ದೇವರ ಸೈಲೆಂಟು ಕೆಲಸ ಮಾಡೋದಕ್ಕಿಂತ ಭಯಂಕರ ಎಂದೆ. ದೇವರು ಸೈಲೆಂಟ್ ಆಗಿರುವಾಗ ನಾವು ಹೇಳ್ಬೋದು, ಓ ದೇವರು ಏನು ಈ ನಡುವೆ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ಈ ನಡುವೆ ದೇವರು ನಮಗೇನೋ ಬೇಜಾರು ಮಾಡ್ಕೊಂಡವರೇ ಇಲ್ಲ. ಪ್ರಿಯ ಮಕ್ಕಳೇ, ದೇವರ ಸೈಲೆಂಟ್ ದೊಡ್ಡ ಒಂದು ಅದ್ಭುತವಾಗಲಿಕ್ಕೆ ಇವತ್ತು ಸೈಲೆಂಟ್ ಆಗಿರೋದು ನಾಳೆ ಬೋಂಬ್ ಹೊಡೆಯುತ್ತರ ಏಸು ಎದ್ದು ಬರಲಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅಲ್ಲಿ ಶನಿವಾರ ಮುಗಿದು ಹೋಗುತ್ತಾ ಇದೆ, ಭಾನುವಾರ ಮುಂಚಾನೆ ಏನಾಗ್ತಾ ಇದೆ? ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 2ನೇ ವಾಕ್ಯ ಓದಿಕೊಳ್ಳೋಣ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 2ನೇ ವಾಕ್ಯ. ಮತ್ತು ವಾರದ ಮೊದಲನೆಯ ದಿನದ ಬೆಳಿಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ್ದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ಏನ್ ಮಾಡಿದೆ ಅವರು? ಫಸ್ಟು ಮುಂಚಾನೆ ಎದ್ದು ಅವರು ಸುಗಂಧ ತೈಲವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲ ಸಹೋದರಿಯವರು ಯೇಸು ಸ್ವಾಮಿ ಈಗ ನೋಡಿ ದೇವರನ್ನು ಕೊಂಡಾಡಿ ಓಶನ್ನ ಹೇಳಿದ್ರು. ಮತ್ತೆ ಬರುವಾಗ ಪಸ್ಕದು ಆಯಿತು. ಯೇಸು ಸ್ವಾಮಿ ಏನ್ ಮಾಡಿದ್ರು? ಪಸ್ಕ ದಿವಸ ರೊಟ್ಟಿ ಮುರಿದು ಕೊಟ್ರು. ಆಮೇಲೆ ಏನ್ ಮಾಡಿದ್ರು? ಪ್ರಾರ್ಥನೆ ಮಾಡಿದರು. ಅಯ್ಯೋ, ಇಷ್ಟು ಬೇಗ ಪ್ರಾರ್ಥನೆ ಮರೆತು ಬಿಟ್ಟಿದ್ದೀರಾ? ಫಸ್ಟು ದೇವರನ್ನು ಕೊಂಡಾಡುವುದು ಭಾನುವಾರ, ಮತ್ತೆ ಏನ್ ಮಾಡಿದೆ? ಪ್ರಾರ್ಥನೆ ಮಾಡಿದ್ರು. ನಾನು ಹೇಳೋ ವಿಷಯ ಮೇನ್ ಇಷ್ಟೇ ಹೇಳೋದು, ಬಾಕಿ ಇರೋದೆಲ್ಲ ನೀವು ಮನಸ್ಸಲ್ಲಿ ತಿಳ್ಕೊಳ್ಳಿ. ಹಲ್ಲೆಲೂಯಾ. ಫಸ್ಟು ಕೊಂಡಾಡಿದೆ, ಮತ್ತೆ ಪ್ರಾರ್ಥನೆ ಮಾಡಿದ್ದಾರೆ ಯೇಸು ಸ್ವಾಮಿ ಬೆಟ್ಟದಲ್ಲಿ. ಹಲ್ಲೆಲೂಯಾ. ಮತ್ತೆ ಈಗ ನೋಡಿ 3ನೇ ವಿಷಯಕ್ಕೆ ಬರ್ತಾ ಇದ್ದೀವಿ. ಕೆಲ ಸಹೋದರಿಯವರು ಸಮಾಧಿಯಲ್ಲಿಟ್ಟ ಯೇಸುವಿನ ಶರೀರವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಏನಂದರೆ ಅಲ್ಲಿ ಒಂದು ಪಂಕ್ತಿ ಇದೆ, ಏನಂದರೆ ಈ ದೊಡ್ಡ ಕಲ್ಲು ಹಿಂಗೆ ದೊಡ್ಡದಾಗಿರುತ್ತೆ, ಅದು ಹಿಂಗೆ ಉರುಳಿಸಿ ಬಿಟ್ಟು ಅವರು ಮತ್ತೆ ಹೋಗಿ ಆ ಶರೀರಕ್ಕೆ ತೈಲ ಹಚ್ಚುತ್ತಾರೆ. ಯಾಕಂದರೆ ಇನ್ನೂ ಸ್ವಲ್ಪ ದಿವಸ ಅದು ಜೀರ್ಣವಾಗದೆ ಇರಬೇಕೆಂಬುದಾಗಿ. ಹಲ್ಲೆಲೂಯಾ. ಈ ಸಹೋದರಿಯವರು ಇಲ್ಲಿದ್ದೀರಾ? ಎಲ್ಲರೂ ಒಂದು ಹಲ್ಲೆಲೂಯಾ. ಈ ಸಮಾಧಿ ಹತ್ರ ಹೋಗುವಾಗ ಅಲ್ಲಿ ಸ್ವಲ್ಪ ತೈಲ ಹಚ್ಚಬೇಕು. ಸಹೋದರಿಯವರು ಮುಂಚಾನೇ ಎದ್ದೇಳ್ತಾ ಇದ್ದಾರೆ. ಎದ್ದು ಬಿಟ್ಟು ತೈಲ ರೆಡಿಪಡಿಸಿದ್ದಾರೆ. ಆಮೇಲೆ ಇವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಏನಾಗಿದೆ? ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿನಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ? ಇಲ್ಲಿದ್ದೀರಾ? ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದಾರೆ? ಸಮಾಧಿಗೆ. ನೀವಿದ್ದೀರಾ? ಇಲ್ಲೇ ಕೂತಿದ್ದೀರಾ? ಸಮಾಧಿ ಹತ್ರ ಹೋಗ್ತಾ ಇದ್ದೀರಾ? ಸ್ವಲ್ಪ ಸಮಯ, ಒಂದು ಟ್ರಿಪ್ಪು ಇಸ್ರಾಯೇಲಿಗೆ. ಹಲ್ಲೆಲೂಯಾ. ದುಡ್ಡು ಕೊಟ್ಟು ಯಾರು ಕರ್ಕೊಂಡು ಹೋಗಿಲ್ಲ, ನಾನು ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಅಲ್ಲಿ ನೋಡಿ ಒಂದು ಸಮಾಧಿ ಇದೆ. ಯಾರ ಸಮಾಧಿ? ಅರಿಮತ್ಯ ಯೋಸೇಫನ ಸಮಾಧಿ ಯೇಸುವಿಗೆ ಟೆಂಪರರಿಯಾಗಿ ಕೊಟ್ಟಿದೆ. ಹಲ್ಲೆಲೂಯಾ. ಸಮಾಧಿ ನೋಡ್ತಾ ಇದ್ದೀರಾ? ಮುಂದೆ ಒಂದು ದೊಡ್ಡ ಕಲ್ಲು. ಸಮಾಧಿ ಇಲ್ವಾ? ಹಲ್ಲೆಲೂಯಾ. ಅದರಲ್ಲಿ ಲಾಸ್ಟಲ್ಲಿ ಇದೊಂದು ಸಮಾಧಿ. ಹಲ್ಲೆಲೂಯಾ. ದೊಡ್ಡ ಒಂದು ಕಲ್ಲು. ಆಮೇಲೆ ನೋಡೋಣ. ಈಗ ಇಸ್ರೇಲ್ಗೆ ಹೋಗ್ತಾ ಇದ್ದೀರಲ್ಲ, ಬೇಡ ಈಗ ಬೇಡ, ಆಮೇಲೆ ಇಸ್ರೇಲ್ದ ಎಲ್ಲ ವಾಪಸ್ ಬಂದ್ಬಿಡ್ತಾರೆ. ಹಲ್ಲೆಲೂಯಾ. ಇಸ್ರಾಯೇಲಲ್ಲಿ ಹೋಗಿದ್ದೀರಾ? ಯೇಸು ಸ್ವಾಮಿ ಅರಿಮತ್ಯ ಯೋಸೇಫನ ಕಲ್ಲರ ಸಮಾಧಿ ಒಳಗಡೆ ಇದ್ದಾರೆ. ಯೇಸು ಸ್ವಾಮಿ ಸಮಾಧಿ ಅಲ್ಲ ಅದು. ಯಾರ ಸಮಾಧಿ? ಯೇಸು ಸ್ವಾಮಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸಮಾಧಿ ಬಳಿಯಲ್ಲಿ ಹೋಗಿದ್ದಾರೆ. ಈ ಸಹೋದರಿಯವರು ಮುಂಜಾನೆ ಎದ್ದು ಮಾತಾಡ್ಕೊಂಡು ಹೋಗ್ತಾವ್ರೆ. ಅಲ್ಲ, ದೊಡ್ಡ ಕಲ್ಲಿದೆ, ಯಾರು ಉರುಳಿಸ್ತಾರಂದೆ. ಪ್ರಿಯ ಸಹೋದರ ಸಹೋದರಿ, ನಿಮಗೆ ನಾನೊಂದು ಮಾತು ಕೇಳ್ತೀನಿ. ಈಗ
ಈ ಸಹೋದರಿಯವರಿಗೆ ಗೊತ್ತು 3 ಜನ ಹೆಸರಲ್ಲಿ ಬರೆದಿರೋದು, ಇವರು ಹೋದರೆ ಕಲ್ಲು ಉರುಳಲ್ಲ, ಅಷ್ಟು ದೊಡ್ಡ ಕಲ್ಲಿದೆ. ಹಾಗಾದರೆ ಇವರು ಹೋಗಬೇಕಾ? ನೀವಾದರೆ ಹೋಗ್ತೀರಾ? ಅದು ನನ್ನ ಪ್ರಶ್ನೆ. ಹೋಗ್ಬೇಕಾ ಬೇಡ ಬಿಡಿ. ನೀವಾದರೆ ಈ ಕಲ್ಲು ಇಷ್ಟು ದೊಡ್ಡದಿದೆ, ಒಬ್ಬರೋ ಇಬ್ಬರೋ ಇದ್ದೀರಾ, ಉರ್ಲಿಕ್ಕೆ ಆಗಲ್ಲ 100% 100% ಕರೆಕ್ಟೇ, ಅದು ಆಗಲ್ಲ. ನೀವು ಹೋಗ್ತೀರಾ? ತೈಲ ತಗೊಂಡ್ಬರ್ತೀರಾ? ಫಸ್ಟೇ ಹೇಳ್ತೀರಾ ಹೋಗ್ಬೇಕೆಂದ ಆಸೆ ಎಲ್ಲ ಇತ್ತು, ಆದರೆ ಸುಗಂಧನೂ ತಗೋಬೋದಿತ್ತು, ಏನು ಸುಗಂಧ ತೈಲನೂ ತಗೋಬೋದಿತ್ತು. ಆ ಕಲ್ಲು ಭಾಳ ದೊಡ್ಡದು, ಯಾರು ಉರುಳಿಸ್ತಾರೆ? ಅದಕ್ಕೆ ನಾನು ಹೋಗಲ್ಲ. ಇಲ್ಲಿದ್ದೀರಾ? ಕಲ್ಲೆಲ್ಲ ಉರುಳಿ ಹೋಯ್ತು. ನಿಮ್ಮ ಜೀವಿತದಲ್ಲಿರುವ ಕೆಲ ಕಲ್ಲುಗಳಿದೆ, ನಿಮ್ಮ ಜೀವಿತದಲ್ಲಿ ಕೆಲ ಕಷ್ಟಗಳಿದೆ, ಕೆಲ ನಷ್ಟಗಳಿದೆ, ವೇದನೆಗಳಿದೆ. ನೀವೇನು ಹೇಳ್ತೀರ ಗೊತ್ತಾ? ಅಯ್ಯೋ ಇದು ದೊಡ್ಡದು, ಇದೆಲ್ಲ ಹೋಗುತ್ತಾ? ಹೋಗುತ್ತೆ. ನಂಬಿದರೆ ನೀ ದೇವರ ಮಹಿಮೆ ನೋಡೇ ನೋಡ್ತೀರ. ಪ್ರಯತ್ನ ಪಡಬೇಕು ಪ್ರಿಯರೇ. ನಾನು ನಿಮಗೆ ಹೇಳಿದೆಯಲ್ಲ, ಹೆಜ್ಜೆ ಮುಂದೆ ಇಡಿ, ದೇವರ ಅದ್ಭುತ ಮಾಡ್ತಾರಂದೆ. ಸಹೋದರಿಯವರಿಗೆ ಶಕ್ತಿ ಇಲ್ಲ, ಅವರು ಉರುಳಿಸಕ್ಕಾಗಲ್ಲ, ಅವರು ಹೇಳ್ಕೊಂಡೇ ಹೋಗ್ತಾರೆ. ಯಾರು ಉರುಳಿಸ್ತಾರೆ ಅಂದೆ? ಮನೇಲಿರ್ಬೇಕು ತಾನೆ, ನಿನ್ನ ಕೈಯಲ್ಲಿ ಆಗಲ್ಲ ತಾನೆ. ಅವ್ರ ಯಜಮಾನರುಗಳಿದ್ದರೆ ಏನು ಮಾಡ್ತಾಯಿದ್ರು, ಏನು ಹೇಳ್ತಾಯಿದ್ರು? ಅಷ್ಟು ದೊಡ್ಡ ಕಲ್ಲಲ್ಲಿ ಅವರು ಹೋಗಲ್ಲ, ಬೇರೆ ಅವರು ಹೋಗಲ್ಲ. ಆಮೇಲೆ ಬಾಗಿಲಲ್ಲಿ ಇದ್ಕೊಂಡು ಏನು ಹೇಳೋದು? ಇಷ್ಟು ದೊಡ್ಡ ಕಲ್ಲಿಟ್ಕೊಂಡು ಈ ಹೋಗಲಿಗೆ ಹೆಣ್ಣು ಮಕ್ಕಳಿಗೆ ತಲೆ ಕೆಟ್ಟೋಯ್ತಾ? ಬೇರೆ ಕೆಲಸ ಇಲ್ವಾ? ಪ್ರಿಯರೇ, ನಂಬಿಕೊಂಡು ಯಾವ ಹೆಣ್ಣು ಮಗು ಆಗಲಿ ಯಾವ ಗಂಡು ಮಗು ಆಗಲಿ ಹೋದರೆ ಅಲ್ಲಿ ಅದ್ಭುತ ನೀವು ನೋಡೇ ನೋಡ್ತೀರಾ. ಅಲ್ಲಿ ಹೆಣ್ಣು ಮಕ್ಕಳು ಒಂದು ಕೆಲಸ ಮಾಡಿದ್ರು, ಹೇಳ್ಕೊಂಡು ಹೋದ್ರು ಕೂಡ ಅವರು ಅರ್ಧ ದಾರಿಯಲ್ಲಿ ಕೆಲಸ ನಿಲ್ಲಿಸಿಲ್ಲ. ಏನಾದರೂ ಆಗಲಿ ಹೋಗಲೇಬೇಕು. ಕಲ್ಲು ಉರುಳಿದ್ರು ಸರಿ, ಉರುಳಿಲ್ಲದ್ರೂ ಸರಿ, ಹೋಗಲೇಬೇಕು, ಹೋಗಲೇಬೇಕು, ಹೋಗಲೇಬೇಕು. ಅವರು ಹೋದರು. ಏನಾಗಿದೆ? ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. ಹಲ್ಲೆಲೂಯಾ. ಇಲ್ಲಿದ್ದೀರಾ? ಅವರು ಹೋಗಲಿಕ್ಕೆ ಮುಂಚೆ ಕಲ್ಲುರುಳಿ ಹೋಗಿದೆ. ನಾನು ಹೇಳಕ್ಕೆ ಬಂದಿರೋದಲ್ಲ, ಅವರು ಹೋಗಲಿಕ್ಕೆ ಮನೆಯಲ್ಲಿ ಮಾತಾಡ್ತಾ ಇರುವಾಗ ಇದೆಲ್ಲ ಕಂಟ್ರೋಲ್ ಮಾಡುವ ಒಬ್ಬರು ಅಲ್ಲಿದ್ದಾರೆ. ನಿಮ್ಗೆ ಗೊತ್ತಾ? ಮಾತಾಡ್ತಾ ಇರುವಾಗ ಜೀವ ಇಲ್ಲದ ಒಂದು ದೇವರನ್ನಲ್ಲ ನಾನು ನಂಬುದು. ನೀವಲ್ಲಿಂದ ರೆಡಿ ಆಗೋದು, ಈ ಸುಗಂಧದೆಲ್ಲ ತಗೊಳ್ಳೋದು, ಮುಂಜಾನೆ ಎತ್ತು ಪಟ ರೆಡಿಯಾಗಿ ಓಡುತ್ತಾ ಇರೋದು. ಅಯ್ಯೋ ಯಾರು ಉರುಳಿಸ್ತಾರೆ, ಯಾರು ಉರುಳಿಸ್ತಾರೆ? ಇವರು ಹೇಳಿಕೊಂಡು ಬರುವಾಗ ನಮ್ಮ ಸರ್ವಶಕ್ತನಾದ ದೇವರ ಕೈಯು ಮೋಟು ಕೈಯಲ್ಲ. ಅಪ್ಪನಲ್ಲಿಂದ ಫಸ್ಟೇ ಆರ್ಡರ್ ಕೊಟ್ಟಿದೆ. ನಿಜವಾಗಲಿರುವ ಸ್ಟೋರಿ ಏನಂದರೆ, ಭೂಕಂಪವಾಗಿ ಯೇಸು ಸ್ವಾಮಿ ಹೊರಟೋಗಿದ್ದಾರೆ. ಎಷ್ಟೊತ್ತಿಗೆ ಹೋಗಿದೆ ಅಂತ ಅಲ್ಲಿ ಕರೆಕ್ಟ್ ಸಮಯ ಇಲ್ಲ. ಆದರೆ ಈ ಕಲ್ಲು ಉರುಳಿಸಲಿಕ್ಕೆ ಕಾರಣ ಏನು ಗೊತ್ತಾ? ನನ್ನ ಮಕ್ಕಳು ಬರ್ತಾ ಇದ್ದಾರೆ. ಅವರು ಬಂದು ನೋಡುವಾಗ ಕಲ್ಲು ನೋಡೋರ್ಗೂ ನೋವಾಗುತ್ತೆ. ಯೇಸು ಸ್ವಾಮಿಗೆ ಕಲ್ಲು ಅಡ್ಡೇನಾ? ಗೋಡೆ ಬಾಗಲ ಹಾಕಿರೋ ರೂಮ್ ಒಳಗಡೆ ಯೇಸು ಸ್ವಾಮಿ ಇಳಿದ್ರಲ್ಲ, ಯೇಸು ಸ್ವಾಮಿ ಅದರೊಳಗಡೆಯಿಂದ ಸಮಯಕ್ಕೆ ಯೇಸು ಸ್ವಾಮಿ ಹೋಗ್ಬಿಟ್ರು. ಹಲ್ಲೆಲೂಯಾ. ಆದರೆ ಯಾಕೆ ಕಲ್ಲು ಉರುಳಿಸ್ತಾರೆ? ನೀನು ಮನೆಯಿಂದ ಮಾತಾಡ್ಕೊಂಡು ಬರೋ ಮಾತಿದೆಯಲ್ಲ, ಅಯ್ಯೋ ನನಗೋಸ್ಕರ ಈ ಕಲ್ಲು ಯಾರು ಉರುಳಿಸ್ತಾರೆ ಅಂದೆ, ಆ ಮಾತಿಗೆ ದೇವದೂತರಿಗೆ ಅಪ್ಪಣೆ ಆಯಿತು. ಪ್ರಿಯರೇ, ಎಷ್ಟು ಪ್ರೀತಿಯುಳ್ಳ ದೇವರು. ನೀವು ಬಂದಿಲ್ಲಿ ಕುತ್ಕೊಳ್ಳುವಾಗಲಲ್ಲ, ನೀವು ಹೊರಡುವಾಗಲೇ ನಿಮ್ಮನ್ನು ನೋಡುವ ದೇವರು. ನೀವು ಮಾತಾಡಿಕೊಳ್ಳುವಾಗಲೇ ನೋಡುವ ದೇವರು. ನಿಮ್ಮ ಹೃದಯದಲ್ಲಿರುವ ನೋವನ್ನು ಅದೇ ರೀತಿ ಅರ್ಥ ಮಾಡಿಕೊಳ್ಳುವ ದೇವರು. ಇದರೊಳಗಡೆ ಹಲವಾರು ಜನ ಇದ್ದಾರೆ. ನನ್ನ ಈ ಕಲ್ಲು ಯಾರು ಉರುಳಿಸ್ತಾರೆ ಅಂದ. ನೀವು ಯಾರೂ ಹೇಳುತ್ತಾ ಇಲ್ಲ ಕಲ್ಲಿನ ಬಗ್ಗೆ,
ಆದರೆ ದೇವರಿಗೆ ಗೊತ್ತು ನಿನ್ನ ಮುಂದೊಂದು ಕಲ್ಲಿದೆ. ನೀ ಅನೇಕ ಕಡೆ ಹುಡುಕಿ ಹೋಗಿ ನೋಡಿದೆ, ಈ ಕಲ್ಲು ಉರುಳುತ್ತಾ ಅಂದೆ, ಆದರೆ ಎಲ್ಲೂ ಉರುಳಿ ಹೋಗಿಲ್ಲ. ಆದರೆ ಯೇಸು ಸ್ವಾಮಿ ಇವತ್ತು ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆಯಿಂದ ನಿನ್ನ ಹೆಜ್ಜೆ ಇಡು, ನಿನ್ನ ಮುಂದಿರುವ ಕಲ್ಲು ನಾನು ನೋಡ್ಕೊಳ್ತೀನಿ. ದೇವರು ನೋಡ್ಕೊಳ್ತಾರೆ. ಒಂದು ಮಾತು ಸಾಕು, ಒಂದು ದೂತನು ಬಂದರೆ ಸಾಕು, ಕಲ್ಲು ಉರುಳಿ ಹೋಗುತ್ತದೆ. ನಿಮ್ಮ ಜೀವನದಲ್ಲಿರುವ ರೋಗ, ಕಷ್ಟ, ನಷ್ಟ, ನೋವು, ವೇದನೆ, ಎಂಥ ಕಲ್ಲು ನೀವು ಹೊತ್ಕೊಂಡ್ಬಂದಿದ್ದೀರೋ, ಇದು ಯಾರು ಉರುಳಿಸ್ತಾರೆ ಅಂತ ಕೇಳ್ತಾ ಇದ್ದೀರಾ? ಈ ಸಾಲ ಯಾರು ಉರುಳಿಸ್ತಾರೆ? ಈ ಕಷ್ಟ ಯಾರು ಉರುಳಿಸ್ತಾರೆ? ಈ ನೋವು ಯಾರು ಉರುಳಿಸ್ತಾರೆ? ಯೇಸು ಹೇಳ್ತಾರೆ, ನೀನು ನಂಬಿಕೆ ಇಟ್ಟು, ನಿನ್ನ ಹೆಜ್ಜೆ ಇಟ್ಟು, ನಿನ್ನ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡುವಾಗ ನಿನಗೆ ಧೈರ್ಯ ಇದ್ರೆ ನಂಬು, ಇವತ್ತ ಕಲ್ಲಿಗೋ ಉರುಳಿ ಹೋಗುತ್ತಾ ಇದೆ. ಯೇಸು ಕಲ್ಲು ಉರುಳಿಸುವರು. ಹಲ್ಲೆಲೂಯ. ಒಂದು ದೂತನಿಗೆ ಅಪ್ಪಣೆ ಕೊಟ್ಟರೆ ನಿನ್ನ ಪ್ರಯತ್ನಕ್ಕೆ ಕಲ್ಲು ಉರುಳಿ ಹೋಯ್ತು. ಇವತ್ತು ಯಾರು ನನ್ನ ಕಲ್ಲು ಯಾರು ಉರುಳಿಸ್ತಾರೆ ಅಂದೇಳಿ, ಯಾವ ಕಷ್ಟವಾಗಲಿ, ಯಾವ ವಿಷಯವಾಗಲಿ, ಎಷ್ಟು ದೊಡ್ಡದಾಗಲಿ ಎಷ್ಟು ಚಿಕ್ಕದಾಗಲಿ, ದೇವರು ಹೇಳ್ತಾರೆ, ಮಕ್ಕಳೇ ನೀನು ಬಂದಿದ್ದೀರಾ, ಕಲ್ಲು ಉರುಳಿಸ್ಲಿಕ್ಕೆ ನಾನು ಅಪ್ಪಣೆ ಕೊಡ್ತೀನಿ. ನೀನು ಉರುಳಿಸ್ಬೇಡ. ನೀನು ಹೋಗಿ ನೋಡುವಾಗ ಕಲ್ಲಲ್ಲಿರಲ್ಲ, ರೋಗ ಅಲ್ಲಿರಲ್ಲ, ಕಾಯಿಲೆಯಲ್ಲಿರುವುದಿಲ್ಲ, ಕಷ್ಟ ಅಲ್ಲಿರುವುದಿಲ್ಲ, ಸಾಲೆಯಲ್ಲಿರುವುದಿಲ್ಲ, ಸ್ವೀಕರಿಸುವರ ಮೇಲೆ. ಓ ಗ್ಲೋರಿ ಜೀಸಸ್. ಯಾರು ದೊಡ್ಡ ಕಲ್ಲು ನೋಡಿಕೊಂಡು ಬಂದಿದ್ದಾರೋ, ಕರ್ತನೆ ನಮ್ಮ ಮುಂದೆ ಇರುವ ಎಲ್ಲ ಕಲ್ಲುಗಳು, ದೇವರೇ ಇವತ್ತೊಂದು ದೂತರನ್ನು ಕಳಿಸೋದಕ್ಕಾಗಿ ಸ್ತೋತ್ರ. ಈಗ ಒಂದು ದೂತರನ್ನು ಕಳಿಸೋದಕ್ಕಾಗಿ ಸ್ತೋತ್ರ. ಯಾರಲ್ಲಿ ಎಂದೆಂದ ಕಲ್ಲು ಬಂಡೆಯಾಗಿ ಕಷ್ಟವಾಗಿದೆಯೋ ಅದರ ಮೇಲೆ ದೇವದೂತರು ಹೊರಟು ಹೋಗೋದಕ್ಕಾಗಿ ಸ್ತೋತ್ರ. ಆ ಕಲ್ಲಿಗ ಉರುಳೋದಕ್ಕಾಗಿ ಸ್ತೋತ್ರ. ಆ ಕಲ್ಲಿಗ ಉರುಳುತ್ತಾ ಇರೋದಕ್ಕಾಗಿ ಸ್ತೋತ್ರ. ಆ ಕಲ್ಲಿಗ ಉರುಳಿ 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 ಹೋಗಿ ಅದ್ಭುತ ನೋಡೋದಕ್ಕಾಗಿ ಸ್ತೋತ್ರ. ಕರ್ತನೆ ನಂಬುತ್ತೇನೆ, ನಂಬಿದವರ ಜೀವದಲ್ಲಿರುವ ಕಲ್ಲು ಮಾಯವಾಗಿದ್ದಕ್ಕಾಗಿ ಸ್ತೋತ್ರ. ನಂಬಿದವರ ಜೀವದಲ್ಲಿರುವ ರೋಗವೆಂಬ ಕಲ್ಲು ವಾಸಿಯಾಗಿದ್ದಕ್ಕಾಗಿ ಸ್ತೋತ್ರ. ನಂಬಿದವರ ಜೀವದಲ್ಲಿರುವ ಕಷ್ಟವೆಂಬ ಕಲ್ಲು ನೀಗಿದಕ್ಕಾಗಿ ಸ್ತೋತ್ರ. ನಂಬಿದವರ ಜೀವನದಲ್ಲಿರುವ ಯಾವ ಸಮಸ್ಯೆಯಾದರೂ ಅದೀಗ ಉರುಳಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ನಂಬುವರಿಂದ ಎಲ್ಲ ಸಾಧ್ಯ, ನಂಬುವರಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ನಂಬುವರಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 13ನೇ ವಾಕ್ಯ. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಅವರು ಆಕೆಗೆ ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದೆ ಗೊತ್ತಿಲ್ಲ ಎಂದು ಮರೆಯಲು ಹೇಳುವ ಮಾತಿದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ನಮಗಾಗಿ ಮಾಡಿದ ಅದ್ಭುತಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಾವು ಆದರೆ ಕೆಲಸಗಳು ಮಾಡಲೇಬೇಕು. ನಾವು ಸುಮ್ಮನೆ ಇದ್ದರೆ ಏನಾಗುತ್ತೆ? ಕಲ್ಲು ಆರ್ಭಡಿಸುತ್ತೆ. ಏನಂದರೆ ಆರ್ಭಡಿಸೋ ಕಲ್ಲುಗಳೆಲ್ಲ ಪಡ್ಕೊಂಡು ಹೋಗ್ತದೆ. ಹಲ್ಲೆಲೂಯಾ. ಮಾಡಬೇಕಾದ ನಾವು ಮಾಡಬೇಕು. ಹಲ್ಲೆಲೂಯಾ. ನಂಬಬೇಕಾದದು ನಂಬಬೇಕು, ಮಾಡಬೇಕಾದದು ಮಾಡಬೇಕು, ಗೌರವ ಕೊಡಬೇಕಾದ ಗೌರವ ಕೊಡಬೇಕು, ಸತ್ಯ ನೀತಿ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ಮೋಸ ಮಾಡಿ ಅನ್ಯಾಯ ಮಾಡಿ ನಾನು ಪ್ರಾರ್ಥನೆ ಮಾಡಿದ ದೇವರು ಕೇಳಲ್ಲ. ಸತ್ಯ ಇದ್ರನೇ ದೇವರು ಕಾಪಾಡೋದು, ನಿಜ ಇದ್ರನೇ ದೇವರು ಕಾಪಾಡೋದು. ನೀವು ಒಂದು ಕೆಟ್ಟ ಕೆಲಸ ಮಾಡಿಬಿಟ್ಟು ಅದರ ಹೆಸರಲ್ಲಿ ನೀವು 1,00,000 ಕ್ಯಾಂಡಲ್ ತಗೊಂಬಂದು ದೇವರ ಆಲಯದಲ್ಲಿ ಹಚ್ಚಿದರೆ ನಿನ್ನ ಪಾಪ ಪರಿಹಾರ ಆಗುತ್ತಾ?
ಕೆಟ್ಟದು ಬಿಟ್ಟು ಬಿಟ್ಟು ನೀನು ಬಂದರೆ ಒಂದು ಕ್ಯಾಂಡಲು ಬೇಡ, ನಿನ್ನ ಹೃದಯ ಬರೀ ಹೃದಯನೇ ಸಾಕು. ಅದಕ್ಕೆ ವಾಕ್ಯ ಕೇಳುವ ಪ್ರಿಯರೇ, ವಾಕ್ಯ ತಕ್ಕ ಹಾಗೆ ನಿಮ್ಮನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೆ ಈ ಅದ್ಭುತ ನಿಮ್ಮದಾಗಿರುತ್ತೆ. ಹಲ್ಲೆಲೂಯಾ. ಸಮಾಧಿಯ ಬಳಿಯಲ್ಲಿ ಮುಂಚಾನೆ ಎದ್ದು ಮರಿಯ ಓಡಿ ಹೋಗ್ತಾ ಇದ್ದಾರೆ. ಒಂದು ಹೆಣ್ಣು ಮಗಳು ಓಡಿ ಹೋಗಿ, ಯಾಕೆ ಯೇಸು ಸ್ವಾಮಿಗೆ ತೈಲ ಹಚ್ಚೋಣ ಅಂದೇಳಿ ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾ ಇದೆ. ಮರಿಯಳು ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಒಂದು ಕೆಲಸ ನಡೀತಾ ಇದೆ. ಯೇಸು ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲ. ಗೆವಿ ಎಲ್ಲ ಓಪನ್ ಇದೆ, ಬಟ್ಟೆ ಎಲ್ಲ ಅಲ್ಲಿದೆ, ಯೇಸು ಸ್ವಾಮಿ ಇಲ್ಲ. ಮರಿಯಳಿಗೆ ತುಂಬ ಭಯ ಆಯಿತು, ಬೇಜಾರಾಯಿತು. ಅಯ್ಯೋ, ಯೇಸು ಸ್ವಾಮಿಯನ್ನು ಕಾಣ್ತಾ ಇಲ್ವೇ? ಮುಂಜಾನೆ ಎದ್ದು ಓಡೋಗ್ಬಿಟ್ಟಿದ್ದಾರೆ. ಭಯ ಆಗಲ್ವಾ? ಸಮಾಧಿ ಜಾಗದಲ್ಲಿ ಮಧ್ಯಾಹ್ನನೇ ಹೋಗ್ತೀರಾ? ಸಮಾಧಿ ಜಾಗಕ್ಕೆ ಮಧ್ಯಾಹ್ನ ಹೋಗ್ತೀರಾ? ಮುಂಚಾನೆ ಹೋಗ್ತೀರಾ? ಮತ್ತೆ ಇನ್ನು ಒಬ್ಬಿರುವಾಗಲೇ ಕತ್ತಲೆ ಇದೆ. ಎಲ್ಲಿಗೆ ಹೋಗೋದು? ಸಮಾಧಿ ಜಾಗಕ್ಕೆ. ಯೇಸು ಸ್ವಾಮಿ ಇರೋ ಸಮಾಧಿ ಅಂತ ಹೇಳ್ತೀರಾ, ಆದ್ರೆ ಈಗ ಸತ್ತೋಯ್ತಲ್ಲ. ಈಗ ಯಾವ್ರಿರೋದು? ಡೆಡ್ ಬಾಡಿ ಇರೋದು. ಡೆಡ್ ಬಾಡಿ ಇರುವ ಸಮಾಧಿ ಜಾಗಕ್ಕೆ ರಾತ್ರಿ ಹೋಗ್ತೀರಾ? ಮುಂಜಾನೆ ಎದ್ದು ಹೋಗ್ತೀರಾ? ಹೆಚ್ಚಿನ ಪ್ರೀತಿ ಭಯ ದೂರ ಮಾಡ್ತದೆ. ಹೆಚ್ಚಿನ ಪ್ರೀತಿಯಿಂದ ಮರಿಯಳಿಗೆ ಭಯ ಬಂದಿಲ್ಲ. ಓಡಿ ಹೋಗಿ ನೋಡಿದರೆ ಯೇಸು ಸ್ವಾಮಿನೂ ಕಾಣಿಸ್ತಾ ಇಲ್ಲ. ಏನು ಮಾಡಬೇಕು? ಓಡಿದೆ. ಮತ್ತೆ ಓಡಿ ಹೋಗಿ ಶಿಷ್ಯರಿಗೆ ಹೇಳಿದೆ, ನೋಡು ನಮ್ಮ ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲ. ಅವರಿಬ್ಬರು ಓಡಿ ಬಂದರು. ಓಡಿ ಬಂದು ಅವರು ನೋಡಿದ್ರೆ ಯೇಸು ಸ್ವಾಮಿ ಇಲ್ಲ. ಹೌದು, ಯೇಸು ಸ್ವಾಮಿಯನ್ನು ಕಾಣ್ತಾ ಇಲ್ಲ, ಬಟ್ಟೆ ಎಲ್ಲ ಇಲ್ಲಿದೆ. ಅವರೆಲ್ಲ ಎತ್ತಿ ನೋಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಅವರು ನಿಧಾನ ಹಂಗೆ ವಾಪಸ್ ಮನೆಗೆ ಹೋದರು. ಅವರು ಮತ್ತು ಬಾಗಿಲು ಹಾಕ್ಕೊಂಡು ಭಯ ಪಡ್ಕೊಂಡು ಅಲ್ಲೇ ಕೂತ್ಕೊಂಡವ್ರೆ. ಏನಾಗುತ್ತದೋ. ನಮ್ಮ ಮರಿಯಳಿಗೆ ಏನು ಭಯನೇ ಇಲ್ಲ. ಮರಿಯಳಿಗೆ ಭಯನೇ ಇಲ್ಲ. ಹಲ್ಲೆಲೂಯಾ. ಮರಿಯಳಿಗೆ ಭಯ ಇಲ್ಲ. ಅವರು ಬಾಗಿಲು ಹಾಕ್ಕೊಂಡು ಮನೆಯೊಳಗೆ ಕೂತ್ಕೊಂಡಿದ್ದಾರೆ, ಮರಿಯಳು ಹೊರಗಡೆ ಕೂತ್ಕೊಂಡಿದ್ದಾರೆ. ಅವಳು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲ. ಅವಳು ಅಳ್ತಾ ಇದ್ದಾಳೆ. ಏನು ಬೇಕು? ಯೇಸು ಸ್ವಾಮಿ ಬೇಕಂದೆ. ನನ್ನ ಯೇಸು ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲ. ಮತ್ತೆ ಹೋಗಿ ಅವಳು ಹಂಗೆ ನೋಡ್ತಾಳೆ, ಇನ್ಕಿ ಏನಲ್ಲಿ ಮತ್ತು ಏನಾದರೂ ಯೇಸು ಸ್ವಾಮಿ ಶರೀರ ಯಾರು ತಂದಿಟ್ಟಿದ್ದಾರಾ? ನೋಡಿದ್ರೆ ಅಲ್ಲಿ ದೇವದೂತರಿದ್ದಾರೆ. ದೇವದೂತರು ಮಾತಾಡ್ತಾರೆ. ಆದರೂ ಅವಳೇನು ಮಾಡ್ತಾಳೆ? ಮತ್ತೆ ಹೋಗಿ ಬಾಗಿಲಲ್ಲೇ ಕೂತ್ಕೊಂಡು ಅಳ್ತಾ ಇದ್ದಾರೆ. ನನ್ನ ಯೇಸು ಸ್ವಾಮಿನೆಲ್ಲ ಎತ್ಕೊಂಡು ಹೋದ್ರು. ಯೇಸು ಸ್ವಾಮಿ ಉದ್ಧಾರನಾಗಿದ್ದವಳು ಗೊತ್ತೇ ಇಲ್ಲ. ಅವಳು ತಿಂದುಕೊಳ್ತಾರೆ, ಯಾರೋ ಶರೀರ ಎತ್ತಿ ಎಸೆದು ಹೊರಗಡೆ ಎಲ್ಲೋ ಬಿಟ್ಟಿದ್ದಾರೆ. ಅವಳು ಹೇಳ್ತಾಳೆ, ಆ ಸ್ವಾಮಿನೇ ಬಂದು ಕರೀತಾರೆ, ಮರಿಯಳೇ ಯಾಕೆ ಕಳುತ್ತೀಯ? ಇದು ಯಜಮಾನ್ ಇರ್ಬೋದು ತೋಟದಂದೇಳಿ. ಅವಳು ಹೇಳ್ತಾಳೆ, ಅದು ಏನು ಸ್ವಾಮಿ ಶರೀರ ಯಾರೋ ಎತ್ಕೊಂಡು ಹೋಗಿದೆ. ನೀನೇನಾದರೂ ಎತ್ಕೊಂಡು ಹೋದರೆ ಸ್ವಾಮಿ ಎಲ್ಲಿಟ್ಟಿದೆ ಹೇಳು, ನಾನು ಎತ್ಕೊಂಡು ಹೋಗ್ತೀನಿ ಅಂತೆ. ಒಂದು ಹೆಣ್ಣು ಮಗಳಿಗೆ ಅಷ್ಟು 33 ವಯಸ್ಸಿರುವ ಯೇಸು ಸ್ವಾಮಿ ಶರೀರ ಎತ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಎಲ್ಲೋ ಬಿಸಾಕಿರೆ ಪ್ರೀತಿ ಯೇಸು ಸ್ವಾಮಿಯನ್ನು ಸಿಕ್ಕೋ ಗಂಡ ಅವಳು ಅಲ್ಲಿಂದ ಎತ್ತಿಲ್ಲ. ಯೇಸು ಸ್ವಾಮಿ ಅಲ್ಲಿ ಕರೀತಾ ಇದ್ದಾರೆ, ಮರಿಯಳೇ. ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತುಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀ ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಹಲ್ಲೆಲೂಯಾ. ಆಮೇಲೆ ಯೇಸು ಆಕೆಗೆ ಮರಿಯಳೇ ಎಂದು ಹೇಳಿದನು ಎಂದು ಹೇಳಿದರು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬೂನಿ ಎಂದು ಹೇಳಿದ್ರು. ಅಂದಳು. ರಬೂನಿ ಎಂದರೆ ಗುರುವೇ ಎಂದು ಅರ್ಥ. ಆಮೇಲೆ ಯೇಸು ಆಕೆಗೆ ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿಷ್ಟು ಸಮಯ ಯೇಸು ಸ್ವಾಮಿ ಎಲ್ಲಿದ್ರು? ಉದ್ಧಾರಣ ಹೊಂದಿ ಯೇಸು ಸ್ವಾಮಿ ತನ್ನ ಡ್ಯೂಟಿ ಮುಗಿಸಕ್ಕೆ ಹೋಗ್ತಾ ಇದ್ರು ತಂದೆ ಹತ್ರಕ್ಕೆ. ಹೋಗ್ತಾ ಇರೋ ದಾರಿಯಲ್ಲಿ ಈ ಮರಿಯಳು ಬಿಡ್ತಾ ಇಲ್ಲ. ಅಲ್ಲೋ ಹುಡುಕುದು, ಇಲ್ಲೋ ಹುಡುಕುದು. ಯೇಸು ಸ್ವಾಮಿಯನ್ನು ಕಾಣಿಸಿಲ್ಲ. ಎಲ್ಲರೂ ಓಡೋದ್ರು, ಮನೆಗೆ ಹೋದ್ರು. ಈ ಅಮ್ಮ ಕುತ್ಕೊಂಡು ಅಳ್ತಾ ಇದ್ದಾರೆ. ಒಂದು ಸಹೋದರಿ ಕುತ್ಕೊಂಡು ಅಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನಿನ್ನು ತಂದೆ ಬಳಿಯಲ್ಲಿ ಹೋಗಿಲ್ಲ. ಆಮೇಲೆ ಬಂದು ಹೇಳ್ತಾರೆ, ಕೈಯೊಳಗ ಬೆರಳಾಕಿ ನೋಡು, ಎದೆಯಲ್ಲಿ ನೋಡು, ನೀವು ಮುಟ್ಟಿ ನೋಡು, ಕೊಡು, ತಿಂತೀನಿ.
ಮತ್ತೆ ಯೇಸುಸ್ವಾಮಿ ಮೇಲೆ ಹೋಗಿ ಬಂದರು. ತಂದೆ ಬಳಿಯಲ್ಲಿ ಹೋಗುವ ಪ್ರಯಾಣ ಕೂಡ ತಡೆಗಟ್ಟಿಕೊಂಡು ಮರಿಯಳ ಗೋಳಾಟ ಆಳು ದೇವರನ್ನು ತಿರುಗಿ ಕರ್ಕೊಂಡ್ಬಂದರು. ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಎಲ್ಲರೂ? ನಿಮ್ಮ ಒಂದು ಕಣ್ಣೀರಿನ ಪ್ರಾರ್ಥನೆ ದೇವರು ಎಷ್ಟು ದೊಡ್ಡ ಪ್ಲಾನ್ ಮಾಡಿಕೊಂಡಿಟ್ಟಿದರೂ ಅದನ್ನು ತೆಗೆದು ಬಿಟ್ಟು ನಮಗೋಸ್ಕರ ಸದ್ವರ್ತಮಾನವಾಗಿ ಕೊಡ್ತಾರೆ. ದೇವರು ಒಂದು ದೊಡ್ಡ ಪ್ಲಾನ್ ಮಾಡಿ ಇಟ್ಟಿರಬಹುದು, ಆದರೆ ಚಿಕ್ಕವರಾದ ನನ್ನ ನಿನ್ನ ಕಣ್ಣೀರಿನ ಮುಂದೆ ಕರಗಿ ಹೋಗುತ್ತಾರೆ ಯೇಸು. ತಂದೆಯ ಬಳಿಯಲ್ಲಿ ಹೋಗಿ ಪುನರುದ್ಧಾನ ಹೊಂದಿದ ಯೇಸು ತಂದೆ ಬಳಿಯಲ್ಲಿ ಹೋಗಬೇಕಿತ್ತು. ಅಲ್ಲೊಂದು ಕೆಲಸವೇ ಇತ್ತು ದೇವರಿಗೂ ತಂದೆಗೂ ಮಗನಿಗೂ. ಆ ಕೆಲಸಕ್ಕೆ ಹೋಗಿದ ಯೇಸು ಮರಿಯಳ ಮುಂದೆ ಬಂದು ಹೇಳ್ತಾರೆ, ಫಸ್ಟ್ ನೀನು ಮುಟ್ಟಬೇಡ, ಆಮೇಲೆ ಮುಟ್ಟಿದ್ರಲ್ಲ ಅದಂಗಾದ್ರೆ ಹೇಗೆ? ಯೇಸು ಮರಿಯಳಿಗೆ ಸಿಕ್ಕಿದ ಮೇಲೆ ಮತ್ತೆ ಹೋಗಿದ್ದಾರೆ. ಪ್ರಿಯರೇ, ಪರಲೋಕಕ್ಕೆ ಕೂಡ ಹೋಗುವುದು ಸರಿ, ಆಮೇಲೆ ಹೋಗೋಣ ಅಂದೇಳಿ ತಂದೆ ಅಲ್ಲಿ ಕೂತ್ಕೊಂಡು ನೋಡಿರ್ತಾರೆ. ಯೇಸು ಸ್ವಾಮಿ ಸ್ಪೀಡಾಗಿ ಬರ್ತಾ ಇದ್ದಾರೆ. ನಾನು ಮಕ್ಕಳನ್ನೆಲ್ಲ ರಕ್ಷಿಸಿದೆ ತಂದೆಯೇ, ನಾನು ಪ್ರಾಣ ಕೊಟ್ಟಾಯ್ತು ತಂದೆ ಅಂತೇಳಿ ಯೇಸು ಸ್ವಾಮಿ ಓಡಿ ಹೋಗ್ತಾ ಇರ್ಬೋದು. ಆಗ ತಂದೆ ಹೇಳ್ತಾರೆ, ಮಗನೇ, ಆ ಮಗಳು ಅಳ್ತಾ ಇದ್ದಾರೆ, ಅದು ನಾನು ನೋಡಿದ್ದೇನೆ ತಂದೆಯೇ. ಸರಿ ಆಯಿತು, ಫಸ್ಟ್ ಮಗಳಿಗೆ ಸಂತೈಸಿಕೊಂಡು ಬಾ, ನಮಗೊಟ್ಟಾಗಿ ಸಂತೋಷ ಪಡೋಣ. ಹಲ್ಲೆಲೂಯ. ಪ್ರೀತಿಯುಳ್ಳ ತಂದೆ, ತನ್ನೊಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟ ತಂದೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನನಗೂ ನಿಮಗೂ ದೇವರ ಸನ್ನಿಧಿಯಲ್ಲಿ ಅಳಲಿಕ್ಕೆ ಕಣ್ಣೀರಿದೆಯಾ? ಸ್ತೋತ್ರ ಮಾಡಿರಿ. ಎರಡನೇದಾಗಿ ಹೇಳಿದೆ, ಪ್ರಾರ್ಥಿಸಿರಿ. ಮೂರನೇದಾಗಿ, ನಿಮ್ಮ ಕಷ್ಟದ ಮಧ್ಯದಲ್ಲಿ ಅಲ್ಲೋಗಿ ಬಾಗಲು ತಟ್ಟುದು, ಇಲ್ಲೋಗಿ ಬಾಗಲು ತಟ್ಟುದು, ಅವರ ಕಾಲಿಡಿಯೋದು, ಇವರ ಕೈ ಹಿಡಿಯೋದು ಬೇಡ. ಒಬ್ಬನು ಸರ್ವಶಕ್ತನು, ರಾಜಾದಿರಾಜನು, ಮಹಿಮೆಯುಳ್ಳವನೂ ಆದ ದೇವರ ಪಾದವನ್ನು ಹಿಡಿದಿದ್ರೆ ನಿಮ್ಮ ಮುಗ ಲಜ್ಜೆಯಿಂದ ಕೆಡುವುದಿಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲ, ನಿಮಗೆ ಮತ್ತೊಬ್ಬರ ಕಾಲಿಡಿಯ ಪರಿಸ್ಥಿತಿ ಬರುವುದಿಲ್ಲ. ಆಕೆ ಯೇಸುವಿನ ಮುಂದೆ ಅಳುವಾಗ ಪರಲೋಕದಿಂದ ತಿರುಗಿ ಬಂದಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನೀವಿವತ್ತು ಪ್ರಾರ್ಥನೆಗೆ ಸಮಯ ಕೊಡಿರಿ. ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ಅಯ್ಯೋ ನಾನು ಏನು ಮಾಡಲಿ ಅಂತೇಳಿ ಗಾಬರಿಪಟ್ಟು ಕಷ್ಟಪಟ್ಟು ದುಃಖಪಟ್ಟು ಹೋಗದೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಪ್ರಾರ್ಥನೆ ಕೇಳುವಾಗ ಪರಲೋಕದಲ್ಲಿ ದೇವರು ಎಂದ ಬಿಸಿ ಇದ್ರು ಕೂತ್ಕೊಳ್ಳಕ್ಕಾಗಲ್ಲ, ಬಂದೇ ಬಿಡ್ತಾರೆ. ಅಂದರೆ ಪ್ರಾರ್ಥನೆಯ ವಿಷಯವಾಗಿ ವಾಕ್ಯದಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ, ತಂದೆ ಬಳಿಯಲ್ಲಿ ನಾನು ಹೋಗಿಲ್ಲ ಮರಿಯಲೇ, ನೀ ನನ್ನನ್ನು ಮುಟ್ಟಬೇಡ. ಆಮೇಲೆ ಸಂಜೆ ಬಂದು ಹೇಳ್ತಾರೆ, ಕೈಯಲ್ಲಿ ಬೆರಳಾಕಿ ನೋಡು, ನನ್ನ ಕಾಲುಗಳನ್ನು ನೋಡು, ನನ್ನ ಪಕ್ಕೆಯನ್ನು ನೋಡು, ಮೊಳೆಯೊಡೆದ ಗಾಯ ಇದೆ, ಮುಟ್ಟಿ ನೋಡು. ಯಾಕೆ ಈಗ ಮುಟ್ಟಿ ನೋಡ್ಬೋದು? ನಾನು ಹೋಗಿ ಬಂದಾಯಿತು. ಆದರೆ ಯಾಕೆ ಮರಿಯಲಿಗೆ ಮುಟ್ಟಬೇಡ ಅಂತ ಹೇಳಿದೆ? ನಾನು ಹೋಗ್ತಾ ಇದೆ, ಆದರೆ ನೀನು ಹತ್ತು ಏಸಾಮಿ ಹೇಳಿದೆ, ಗಲೀಲದಲ್ಲಿ ಸಿಕ್ಕುತ್ತೆ ಅಂತ ಹೇಳು ಫಸ್ಟ್ ಅಂದೆಲ್ಲ ಫಸ್ಟ್ ದೂದರೆ ಹೇಳಿಬಿಟ್ಟಿದ್ದಾರೆ. ಗಲೀಲೆಯಲ್ಲಿ ಸಿಕ್ಕುತ್ತೆ, ಸಂಜೆ ಸಿಕ್ಕುತ್ತೆ ಅಂತ ಎಲ್ಲೆಲ್ಲ ಹೇಳಿದ್ರು. ಮರಿಯಳು ಮಾತ್ರ ಒಪ್ತಾ ಇಲ್ಲ, ನನಗೆ ಯೇಸು ಸ್ವಾಮಿ ಬೇಕು, ನನಗೆ ಪ್ರೀತಿ ಅಷ್ಟಿದೆ ಎಂದು. ಪ್ರಿಯ ದೇವರ ಮಕ್ಕಳು, ಈ ಆಲಯದೊಳಗಡೆ ಎಷ್ಟು ಮರಿಯಳಿದ್ದಾರೆ. ಇವತ್ತು ಒಂದು ಮಾತು ಹೇಳ್ತೀರಾ, ಯೇಸುವೆ ನಿಮ್ಮನ್ನು ಸಿಕ್ಕದೆ ನಾನಿವತ್ತು ಹೋಗಲ್ಲ. ಹೃದಯದಲ್ಲಿ ನೀವು ಕಣ್ಣು ಮುಚ್ಚೊಂದು ಪರೀಕ್ಷಿಸಿ ನೋಡಿ, ಯೇಸು ಸ್ವಾಮಿ ಆ ರೂಪ ಒಳಗೆ ಇದೆಯಾ? ಇಲ್ಲದ್ರೆ ಇವತ್ತು ಹೇಳಬೇಕು, ದೇವರೇ ನಾನು ಇವತ್ತು ಹೋಗಲಿಕ್ಕೆ ಮುಂಚೆ ನನ್ನೊಳಗಡೆ ನೀನು ಇದ್ದರಿಂದ ಗೊತ್ತಿದ್ದೆ ಹೋಗಬೇಕು. ಯೇಸು ಸ್ವಾಮಿನ ಸಿಕ್ಕೋ ಗಂಡ ಬಿಡಬೇಡ್ರಿ, ಬಂದೇ ಬರ್ತಾರೆ. ಅವಳು ಸಮಯ ಹೋಗಿದ್ದು ನೋಡಿಲ್ಲ, ಮುಂಜಾನೆಯಿಂದ ಎಷ್ಟೋ ಸಮಯ ಕೂತ್ಕೊಂಡೇ ಇದ್ದಾಳೆ, ಅಳ್ತಾ ಇದ್ದಾಳೆ. ನನ್ನ ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲ, ನನ್ನ ಹೃದಯದಲ್ಲಿ ನನ್ನ ಯೇಸುವನ್ನು ಕಾಣಿಸ್ತಾ ಇಲ್ಲವೋ? ಹುಡುಕಿ ಮಕ್ಕಳೇ, ನಿಮ್ಮ ಹೃದಯದಲ್ಲಿ ಹುಡುಕಿ. ಯೇಸು ಸ್ವಾಮಿಯನ್ನು ಕಾಣಿಸ್ತಾ ಇಲ್ಲದ್ರೆ ಹಾಗೆ ಹೋಗಬೇಡ. ಇವತ್ತು 10 ಯೇಸು ಸ್ವಾಮಿ ಒಳಗಡೆ ಬರೋ ಗಂಡ ಈ ಸಮಯ ಮೊದಲು ನೀವು ಕೇಳಿರಿ, ಇವತ್ತು ಯೇಸು ಸ್ವಾಮಿ ನನ್ನ ಒಳಗಡೆ ಕಾಣಿಸ್ಬೇಕು, ನನಗೆ ಯೇಸು ಸ್ವಾಮಿಯನ್ನು ನನ್ನ ಜೊತೆಯಲ್ಲೇ ನಾನು ಹೋಗಬೇಕು, ಯೇಸು ಸ್ವಾಮಿ ಇಲ್ಲದೆ ನಾನು ಹೋಗೋದಿಲ್ಲ.
ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿರಿ. ಯೇಸು ಸ್ವಾಮಿ ಬಂದರೆ ನಿಮ್ಮ ಜೀವಿತ ಆನಂದ ಆನಂದವೇ. ಹಲ್ಲೆಲೂಯ. ಸಂತೋಷ ಸಂತೋಷವೇ. ಹಲ್ಲೆಲೂಯ. ಎತ್ತಿ ಎತ್ತಿ ನಿಲ್ಲಿಸುತ್ತಾರೆ. ಜೀವದಿಂದ ಎದ್ದಿದ್ದಾರೆ ನಮಗಾಗಿ. ಆದರೂ ನಮ್ಮನ್ನು ಸತ್ತವರ ಹಾಗೆ ಇರಿಸಲ್ಲ. ಒಂದು ದಿವಸ ಕಷ್ಟ, 2 ದಿವಸ ಸೈಲೆಂಟಿನ ದಿವಸ, 3ನೇ ದಿವಸ ಅದ್ಭುತದ ದಿವಸ. ಹಲ್ಲೆಲೂಯ ಹಲ್ಲೆಲೂಯ. ಆ ವಾಕ್ಯವನ್ನು ಒಂದು ಸಲ ಓದೋಣ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷನು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇಲ್ಲಿಲ್ಲ, ಎದ್ದಿದ್ದಾನೆ. ಹಲ್ಲೆಲೂಯ. ಇವತ್ತು ನಿಮಗೆ ಹೇಳೋದಕ್ಕಿರೋದು ಸುಸಮಾಚಾರ. ಯೇಸು ಸ್ವಾಮಿ ಸಮಾಧಿಯಲ್ಲಿಲ್ಲ, ಯೇಸು ಸ್ವಾಮಿ ಎದ್ದಿದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಎದ್ದಿದ್ದಾರೆ. ಅವರ ಜೊತೆಯಲ್ಲಿರುವ ನೀವು ಸಹ ಎಲ್ಲಿದ್ದೀರಾ? ಎದ್ದಿದ್ದೀರಾ. ಎಲ್ಲಿಂದ ಎದ್ದಿದ್ದೀರಾ? ಕಷ್ಟದಿಂದ, ನಿಮ್ಮ ಸಂಕಟದಿಂದ, ನಿಮ್ಮ ನೋವಿನಿಂದ, ನಿಮ್ಮ ವೇದನೆಯಿಂದ, ನಿಮ್ಮ ಎಲ್ಲ ಇಕ್ಕಟ್ಟುಗಳಿಂದ ಈಗೋ ನೀವು ಎದ್ದು ಬರ್ತಾ ಇದ್ದೀರಾ. ಹಲ್ಲೆಲೂಯ. ಆತನು ಇಲ್ಲಿಲ್ಲ, ಸಮಾಧಿ ಒಳಗೆ ಹುಡುಕ್ತೀರಾ. ನಿಮ್ಮ ಕಷ್ಟಕ್ಕೆ ಪರಿಹಾರ ಇಲ್ಲ ಅಂತೇಳಿ ಸಮಾಧಿ ಕಾಯ್ತಾ ಇದ್ದೀರಾ. ದೂತರು ಹೇಳ್ತಾರೆ, ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾರೆ. ನೀವು ಪ್ರಿಯ ದೇವರ ಮಕ್ಕಳೇ, ಸಮಾಧಿ ನೋಡಿ ಕುತ್ಕೋಬೇಡ. ನಿನ್ನ ಜೀವನದಲ್ಲಿ ಎಲ್ಲ ಮುಗಿದೋಯ್ತು ಅಂತೇಳಿ ಕುತ್ಕೋಬೇಡ. ಎಲ್ಲ ನಷ್ಟ ಆಯ್ತು ಅಂತೇಳಿ ಕುತ್ಕೋಬೇಡ. ಎಲ್ಲ ನೋವೇ ಅಂತೇಳಿ ಕುತ್ಕೋಬೇಡ. ನನಗೆ ಯಾರು ಸಹಾಯ ಮಾಡಲಿಕ್ಕಿಲ್ಲ ಅಂತೇಳಿ ಕುತ್ಕೋಬೇಡ. ಯೇಸು ಅದರಲ್ಲಿಲ್ಲ. ಆ ಕಷ್ಟದಲ್ಲಿ ಯೇಸು ಇಲ್ಲ, ಆ ನೋವಿನಲ್ಲಿ ಯೇಸು ಇಲ್ಲ, ಆ ವೇದನೆಯಲ್ಲಿ ಯೇಸು ಇಲ್ಲ. ಆ ವೇದನೆ, ಕಷ್ಟ, ನೋವು, ದುಃಖವನ್ನು ದಾಟಿ ಯೇಸು ಅಲ್ಲಿಂದ ಎದ್ದು ಬಂದಿದ್ದಾರೆ. ನಿನ್ನ ರೋಗವನ್ನು ಸೌಖ್ಯ ಮಾಡಿಕೊಂಡು, ನಿನ್ನ ಕಷ್ಟವನ್ನು ಪರಿಹಾರ ಮಾಡಿಕೊಂಡು, ನಿನ್ನ ಜೀವನವನ್ನು ಸಮೃದ್ಧಿಗೆ ತಂದುಕೊಂಡು ಯೇಸುಗೂ ಎದ್ದು ಬಂದಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಇವತ್ತು ಎದ್ದು ಬಂದಿರೋದು ನಮ್ಮ ಜೀವನದ ಎಲ್ಲ ಕಷ್ಟಗಳಿಂದ. ಯೇಸು ನಮಗೆ ಮತ್ತೆ ಹೇಳ್ತಾ ಇದ್ದಾರೆ, ನಾನೆದ್ದು ಬಂದಿದೆಯಲ್ಲ, ಮತ್ತೆ ಯಾಕೆ ನೀವು ಆ ಕಷ್ಟದಲ್ಲಿದ್ದೀರಾ? ಹಲ್ಲೆಲೂಯ. ಮರಣ ಜಯಿಸಿ ಬಂದಿದೆಯಲ್ಲ. ಲಾಜರನು ಮುಂದೆ ಹೋಗಿ ಯೇಸು ಸ್ವಾಮಿ ಒಂದೇ ಮಾತು ಕರೆದಿದ್ದು, ಲಾಜರನೇ ಹೊರಗೆ ಬಾ ಎಂದು ಹೇಳುವಾಗ, ಸತ್ತು ಮಲಗಿರುವ ಲಾಜರ್ನ ಕಿವಿಯಲ್ಲಿ ಶಬ್ದ ಬೀಳುವಾಗ ಲಾಜರ್ನೆದ್ದು ಹೊರಗಡೆ ಬರ್ತಾ ಇದೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಯಾವುದು ಅಸಾಧ್ಯವಾಗಿದೆ ಅದೆಲ್ಲವೂ ಕೂಡ ಯೇಸು ಮಾಡಿ ಮುಗಿಸಿದ್ದಾರೆ. ಸಮುದ್ರವನ್ನು ಭಾಗ ಮಾಡಿದ ಕರ್ತನು, 5 ರೊಟ್ಟಿಯಿಂದ 5,000 ಜನ ತಿಂದು ತೃಪ್ತಿಯಾಗಿ ಬಾಕಿ ಬರುವಂತೆ ಮಾಡಿದ ಕರ್ತನು, ಕುಷ್ಠ ರೋಗಿಯನ್ನು ಮುಟ್ಟಿ ಗುಣಪಡಿಸಿದ ಕರ್ತನು, ಕಣ್ಣು ಗುರುಡನಿಗೆ ಕಣ್ಣು ಕೊಟ್ಟ ಕರ್ತನು, ನಡಕೊಂಡು ಹೋಗಲಿಕ್ಕೆ ಆಗದವನಿಗೆ ಕಾಲು ಕೊಟ್ಟ ಕರ್ತನು, ಸಮಾಧಿಯಲ್ಲಿದ್ದವರನ್ನು ಒಂದೇ ಮಾತಿನಿಂದ ಕರೆದೊಯ್ಯಿಸಿದ ಕರ್ತನು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮೊಳಗಿದ್ದಾರಾ? ಹುಡುಕ್ಬೇಕು, ಸುಮ್ಮನೆ ಹೇಳ್ಬಾರ್ದು. ಮರಿಯಳಿಗೆ ಕಾಣಿಸಿಲ್ಲ, ಅವಳು ಕೂತ್ಕೊಂಡು ಹತ್ತಲು. ಏಸು ಸಿಕ್ಕದ್ರೆ ನಾನು ಹೋಗಲ್ಲ. ಯಾರು ಇವತ್ತು ಯೇಸುವನ್ನು ಒಳಗಡೆ ಸೇರಿಸೇ ಬಿಟ್ಟು ಹೋಗ್ಬೇಕಂತ ಹಠ ಮಾಡ್ತೀರಾ? ಮರಿಯಳ್ತಾರೆ. ಇನ್ನು ಮುಂದೆ ನಾನು ಪ್ರಾರ್ಥನೆ, ನನ್ನೊಳಗಡೆ ಯೇಸು ಇವತ್ತು ಇರಲೇಬೇಕು, ನನ್ನೊಳಗೆ ಯೇಸು ಬರಲೇಬೇಕು. ಮರಿಯಳಿಗೊಂದು ರೀತಿ, ನನಗೊಂದು ರೀತಿನಾ? ಮರಿಯಳಿಗೆ ಕೊಟ್ಟರೆ ನನಗೂ ಕೊಡ್ತಾರೆ. ಯೇಸು ಸ್ವಾಮಿ ಯಾರ ಹತ್ರ ಅಷ್ಟು ಅರ್ಜೆಂಟಾಗಿ ಹೋಗ್ಲಿಕ್ಕೆಲ್ಲ ತೀರ್ಮಾನ ಮಾಡಿದ್ರು, ಬಿಡಬಾರ್ದು. ನಾವಿಲ್ಲಿ ಕೂತ್ಕೊಂಡು ಕರೀಬೇಕು, ಸ್ವಾಮಿ ನನಗೆ ನಿನ್ನ ನೋಡಬೇಕು. ಏನು ಮಾಡಬೇಕು? ಅದಕ್ಕೆ ಏನು ಮಾಡಬೇಕು? ಪ್ರಾರ್ಥನೆ ಅಲ್ಲ, ಇಲ್ಲಿ ಕಣ್ಣೀರಿಂದ ಕಾಯಬೇಕು. ಕಣ್ಣೀರು ನೋಡಿದ್ರೆ ಅದು ಆಟ ಅಲ್ಲ. ಹಲ್ಲೆಲೂಯ. ಅಯ್ಯೋ, ಇವತ್ತು ಉದ್ಧಾರಣ ದಿವಸ, ಅದ್ಭುತ ದಿವಸ ಅಂತ ಹೇಳಿ ಖುಷಿಯಾಗಿ ಬಂದೆ. ಹಳ್ಳಿ ಕೇಳ್ತಾರಲ್ಲ ಅಂದಲ್ಲಿ ಬೇಜಾರು ಮಾಡಬೇಡ. ಯೇಸು ನಿನ್ನ ಜೀವನದಲ್ಲಿ ಬಂದರೆ ನಿನ್ನ ಜೀವಿತ ಮಹಿಮೆಯ ಅದೊಂದು ಅದ್ಭುತ ಅದ್ಭುತ ಅದ್ಭುತದ ಮೇಲೆ ಒಂದು ಅದ್ಭುತವಾಗಿ ಮಾರ್ಪಡುತ್ತೆ. ಯೇಸು ನಿಮ್ಮಲ್ಲಿ ಬಂದರೆ ನೀವು ಮನೆಗೆ ಹೋಗುವಾಗ ರೊಟ್ಟಿ ಆಗುತ್ತೆ. ಹಲ್ಲೆಲೂಯ.
ಸಾಲೆ ಎಲ್ಲ ಓಡಿ ಹೋಗುತ್ತೆ. ಹಲ್ಲೆಲೂಯಾ. ನಿಮ್ಮ ಮನೆಯ ರೋಗ ಎಲ್ಲ ವಾಸಿ ಆಗುತ್ತೆ. ನಿಮ್ಮ ಪಕ್ಕದಲ್ಲಿರುವವರೆಲ್ಲ ನಿಮ್ಮನ್ನು ನೋಡುವಾಗ ಅದ್ಭುತ ಆಗುತ್ತೆ. ಅವರಲ್ಲಿರೋ ರೋಗ ವಾಸಿ ಆಗುತ್ತೆ. ಅವರಲ್ಲಿರುವ ಸಮಸ್ಯೆ ಪರಿಹಾರ ಆಗುತ್ತೆ. ಪಕ್ಕದ ಮನೆಯವರಲ್ಲಿರುವ ನೋವು ವಾಸಿ ಆಗುತ್ತೆ. ಪಕ್ಕದ ಮನೆಯವರು ಎಷ್ಟೋ ದಿವಸದ ಆತ್ಮಹತ್ಯೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ರು. ನಿನ್ನನ್ನು ನೋಡಿದ ತಕ್ಷಣ ಅವ್ರು ಹೇಳ್ತಾರೆ, ಅಯ್ಯೋ ನೀನು ಬಂದಿದೆಯಾ, ಸ್ವಲ್ಪ ದಿನ ಮನೆ ಬಂದಿರು. ಮಾರನೇ ದಿವಸ ಹೇಳ್ತಾರೆ, ನಾನು ನಿನ್ನ ಜೊತೆಯಲ್ಲೇ ನಡೀತೀನಿ ಸ್ವಲ್ಪ ಸಮಯ ಅಂತ. ನಿನ್ನ ಬಳಿಯಲ್ಲಿ ಯೇಸು ಬಂದರೆ ಲೈಫ್ ಚೇಂಜ್ ಆಗುತ್ತೆ. ನಿಮ್ಮ ಎಲ್ಲ ಲೈಫಿನ ಸ್ಟೈಲು ಚೇಂಜಲ್ಲಿ ಆಗುತ್ತೆ, ಮಹಿಮೆಯಾಗುತ್ತೆ. ಯೇಸು ಬರಬೇಕು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಇವತ್ತು ಬೂದಿ ಮುಚ್ಚಿಕೊಂಡಿರೋ ಜೀವಿತ ಇದ್ರೂ ಕೂಡ ಯೇಸು ಅದರಿಂದ ಅದ್ಭುತ ಮಾಡ್ತಾರೆ. ಒಂದು ಇಂಗ್ಲೀಷಲ್ಲಿ ಒಂದು ಹಾಡಿದೆ, Up from the ashes, hope will arise. Death is defeated, the King is alive. I raise a hallelujah in the middle of the mystery. ರಹಸ್ಯದ ಮಧ್ಯದಲ್ಲಿ ನಾನು ಹಾಲೇಲಿಯ ಹಾಡ್ತೀನಿ ಅಂದೆ. ಮತ್ತೆ ಅದರಲ್ಲಿದೆ ಐ ರೈಸ್ ಎ ಹಾಲೆ, ನಾನೊಂದು ಹಾಲೇಲಿಯ ಹಾಡ್ತೀನಿ. ಯಾವರ ಮಧ್ಯದಲ್ಲಿ? ನನ್ನ ಶತ್ರುಗಳ ಮುಂದೆ. ಹಲ್ಲೆಲೂಯಾ. ನಾನೊಂದು ಹಾಲೇಲಿಯ ಹಾಡ್ತೀನಿ. ನನ್ನ ಈ ಹಾಲೇಲಿಯನೇ ಶತ್ರುಗಳ ಮುಂದೆ, ಕಷ್ಟದ ಮುಂದೆ, ರೋಗದ ಮುಂದೆ. ಮತ್ತೆ ನಾನೊಂದು ಹಾಲೇಲಿ ಹೇಳುವಾಗ ಹೆವೆನ್ ಕಮ್ಸ್ ಫೈಟ್ ಫಾರ್ ಮೀ. ಹಲ್ಲೆಲೂಯಾ. ಪರಲೋಕ ನನಗೋಸ್ಕರ ಯುದ್ಧ ಮಾಡಲಿಕ್ಕೆ ಬರ್ತಾರಂದೆ. ಹಲ್ಲೆಲೂಯಾ. ಹಾಡಿದೆ, ಅಪ್ ಫ್ರಮ್ ದಿ ಆಶಸ್ hope will arise. Death is defeated, the King is alive. ನೋಡಿ, ಅಲ್ಲೊಂದು ವಿಡಿಯೋ ಇದೆ. ಆಶಸ್ಸಿಂದ ಹೋಪ್. ಆಶಸ್ ಅಂದರೆ ಬೂದಿ. ಬೂದಿಯಿಂದ ನಿಮ್ಮ ಜೀವನದಲ್ಲಿ ಬೂದಿ ಥರ ಯಾವುದಾದ್ರೂ ವಿಷಯ ಇರಬಹುದು. ಆದರೆ ಬೂದಿಯಿಂದ ಯೇಸುವಿನ ಕೆಲಸ, ಯೇಸುವಿನ ಬೆಳಕು ಮುಟ್ಟುವಾಗ ಆ ಬೂದಿ ಥರ ಇರೋ ನಿನ್ನ ಸಮಸ್ಯೆಗಳಿಂದ ನಿನಗೆ ಬೇಕಾದ ಅದ್ಭುತ ಎದ್ದು ಬರುತ್ತದೆ. ಹಲ್ಲೆಲೂಯಾ. ಬೂದಿಯಿಂದ ಜೀವ ಎದ್ದು ಬರುತ್ತದೆ. ಹಲ್ಲೆಲೂಯಾ. ನಷ್ಟವಾಯಿತು, ಎಲ್ಲ 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 ವಿಷಯಗಳಲ್ಲೂ ಕೂಡ ಸೋಲು ಬಂದಿದೆ ಅಂತ ಹೇಳುವಾಗ ಕರ್ತನು ಹೇಳ್ತಾರೆ, ಮರಣ ಸೋತಿದೆ, ಮರಣ ಸೋತಿದೆ, ಯೇಸು ಜೀವಿಸುತ್ತಾ ಇದ್ದಾರೆ. ಕಿಂಗ್ ಈಸ್ ಅಲೈವ್. ಯಾರು ಈ ಕಿಂಗು? ಯೇಸು ರಾಜಾಧಿರಾಜ ಜೀವಿಸುತ್ತಾರೆ. ಯೇಸು ರಾಜಾಧಿರಾಜ ಎದ್ದಿದ್ದಾರೆ. 2:10. ಆದದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಂಟ್ ಹೋಗಿದೆ, ಆದರೂ ಇವತ್ತು ಒಂದು ದಿವಸ ಈ ಕರೆಂಟಿಗೋ ಈ ಯಾವುದಕ್ಕೋ ಈ ಪ್ರಪಂಚದಲ್ಲಿರುವ ಸೂರ್ಯ ಚಂದ್ರ ನಕ್ಷತ್ರಕ್ಕೋ ನಮ್ಮನ್ನು ಏನು ಮಾಡ್ಲಿಕ್ಕಾಗಲ್ಲ. ನೀವು ನಂಬ್ತೀರಾ? ಈ ಶಕ್ಯಕ್ಕೆ ಭಯಪಡ್ತೀರಾ? ಹಲ್ಲೆಲೂಯಾ. ಮರಣವೇ ಯೇಸುವನ್ನು ನೋಡಿ ಸೋತೋಗಿದ್ರೆ, ಮರಣವನ್ನೇ ನಮ್ಮನ್ನು ನೋಡಿ ಸೋತೋಗೋದಾದ್ರೆ ನನಗಿದೇನು ಅನಿಸಲ್ಲ ಅಂತ ಹೇಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಕೆ ಇನ್ನೊಂದು ಸಲ, ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬೀಳುವರು. ಯೇಸು ಕ್ರಿಸ್ತನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯ ದೇವರಿಗೆ ಘನತೆ. ಎಲ್ಲ ಜನರು ಯೇಸುವಿನ ನಾಮದಲ್ಲಿ ಅಡ್ಡ ಬೀಳುತ್ತಾರೆ, ಅಡ್ಡ ಬೀಳುತ್ತಾರೆ. Everyone should bow down. Hallelujah. In the name of Jesus. Hallelujah. ಯೇಸುವಿನ ನಾಮದಲ್ಲಿ ಎಲ್ಲ ಮೊಣಗಾಲು ಬೆಂಡಾಗಲೇಬೇಕು. ಒಂದು ದಿವಸ ಎಲ್ಲ ಮೊಣಗಾಲು ಬೆಂಡಾಗುತ್ತದೆ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾನು ನೀನು ಸಿಕ್ಕಿರುವ ಅಧಿಕಾರ ಯೇಸುವಿನ ಮಕ್ಕಳಂದ ಅಧಿಕಾರ. ಈ ಅಧಿಕಾರ ಒಲಿಸಿಕೊಳ್ಳುವ ನಾವು
ಚಿಕ್ಕವರನ್ನ ತಿಳ್ಕೋಬೇಡ. ಅಯ್ಯೋ ನಾನು ಬಂದಿದ್ದು ತಪ್ಪಾಯ್ತಂತ ತಿಳ್ಕೋಬೇಡ. ನೀನು ಸರಿಯಾದ ದಾರಿಯಲ್ಲಿ ಬಂದಿದ್ದೀರಾ. ಮೃತ್ಯುವನ್ನು, ಪಾತಾಳವನ್ನು, ಸಮಸ್ತವನ್ನು ಜಯಿಸಿದ ಕರ್ತನ ಮಕ್ಕಳಾಗಿ ಬಂದಿದ್ದೀರಾ. ನೀವು ಧನ್ಯರು. ಅನೇಕರು ಆಶಿಸಿದ್ರು ಸಿಕ್ಕಲಿಲ್ಲ. ದೇವದೂತರು ಕೂಡ ಸ್ಥಿರವಾಗಿ ನೋಡುತ್ತಾರೆ ಈ ಸ್ಥಾನಕ್ಕಾಗಿ. ಆದರೆ ನಮಗೆ ಸಿಕ್ಕಿರುವ ನಾವು ಧನ್ಯರಾಗಿದ್ದೀವಿ. ಎಫೆಸಿಯ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ ಕೂಡ ಓದಿಕೊಳ್ಳೋಣ. ಎಫೆಸಿಯ 1:22. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸಾಗಿ ನೇಮಿಸಿದನು. ಹಲ್ಲೆಲೂಯಾ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದ್ರು. ಯಾರು? ತಂದೆಯಾದ ದೇವರು ಈ ಮರಣವನ್ನು ಜಯಿಸಿ ಎದ್ದು ಬರುವ ಯೇಸುವಿನ ಪಾದ ಕೆಳಗಡೆ ಸಮಸ್ತವೂ ಹಾಕಿದ್ದಾರೆ. ಯೇಸು ನಮಗೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ? ಹಾವುಗಳನ್ನು, ಚೇಳುಗಳನ್ನು, ಸಕಲ ಬಲವನ್ನು ತುಳಿಯಲಿಕ್ಕೆ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇನೆ. ಯಾವ ಕೇಡು ನಿಮಗೆ ಮಾಡೋದಿಲ್ಲ. ಅಧಿಕಾರ ಯಾರಿಗಿದೆ? ಯೇಸು ಸ್ವಾಮಿ ಪುನರುದ್ಧಾನ ಹೊಂದಿ ತೆಗೆದುಕೊಂಡು ಬಂದು ಕೊಟ್ಟಿರೋದು ಯಾರಿಗೆ? ಯೇಸುವಿನ ಒಳಗೆ ಸಿಕ್ಕಿದ್ದೀರಾ? ಒಳಗೆ ನೋಡಿದ್ರೆ ಆಯ್ತಾ? ಯೇಸು ಸ್ವಾಮಿ ಒಳಗೆ ಹೊರಟೋಗ್ಬಿಟ್ರೆ ಯೇಸು ಸ್ವಾಮಿ ಒಳಗಿದ್ದಾರಾ? ಇವತ್ತು ಕರ್ಕೊಂಡೇ ಜೊತೆಯಲ್ಲೇ ಹೋಗ್ಬೇಕು. ಜೊತೆಯಲ್ಲಿ ಯೇಸುವನ್ನು ಹಿಡ್ಕೊಂಡು ನಡ್ಕೊಂಡು ಹೋಗುವಾಗ ಬಂಡೆಗಳೆಲ್ಲ ಕದಲಿ ಬೀಳುತ್ತದೆ. ಸಮುದ್ರ 2 ಭಾಗ ಆಗುತ್ತದೆ. ಇಲ್ಲದಿರು ಇರುವಂತೆ ಉಂಟಾಗುತ್ತದೆ. ದೆವ್ವಗಳೆಲ್ಲ ಬಿಟ್ಟು ಹೋಗುತ್ತದೆ. ರೋಗವೆಲ್ಲ ಸೌಖ್ಯವಾಗುತ್ತದೆ. ನಷ್ಟವೆಲ್ಲ ಪರಿಹಾರವಾಗುತ್ತದೆ. ಯೇಸುವಿನ ನಾಮದಲ್ಲಿ ಅದ್ಭುತವಾಗುತ್ತದೆ. ಯೇಸು ಪ್ರಾಣ ಕೊಟ್ಟಿದ್ದು, ಯೇಸು ಕ್ರಿಸ್ಮಸ್ಸಿನ ದಿವಸ ಭೂಮಿಯಲ್ಲಿ ಬಂದೆಂದು ನಾವು ಹೇಳೋದು ಏನಕ್ಕಾಗಿ? ನನಗಾಗಿ ಪ್ರಾಣ ಕೊಟ್ಟಲಿಕ್ಕೆ ಬಂದೆ. ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಪುನರುತ್ಥಾನ ಹೊಂದಿದ್ದಾರೆ. ಅಧಿಕಾರ ತಾನು ಪಡ್ಕೊಂಡಿದ್ದಾರೆ. ಅಧಿಕಾರ ನನಗೂ ನಿಮಗೂ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ಯೇಸುವನ್ನು ಸ್ವೀಕರಿಸಿಕೊಳ್ಳಿ. ಹೇಳಿದೆ ನಾನು, ನೀವು ದೇವರನ್ನು ಕೊಂಡಾಡಿರಿ. ಶೋಧನೆಯಲ್ಲಿ ಬೀಳದಿರಲಿಕ್ಕೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಹೆಚ್ಚುತ್ತಾ ನಿನ್ನ ಜೀವನ ಶೈನ್ ಆಗಲಿಕ್ಕೆ ಶುರುವಾಗುತ್ತೆ. ಪ್ರಕಾಶ ಒಳಿಯಲಿಕ್ಕೆ ಶುರುವಾಗುತ್ತೆ. ಹಲ್ಲೆಲೂಯಾ. ನಿನ್ನ ಜೀವನ ಒಳಿಬೇಕಾ? ಬಟ್ಟೆ ಒಂಥರ ಮಿಂಚು ಬಟ್ಟೆ ಹಾಕಿ ಒಳಿಯೋದಲ್ಲ. ನಿನ್ನ ಜೀವನ ಒಳಿಬೇಕಾದ್ರೆ ಪ್ರಾರ್ಥನೆ ಹೆಚ್ಚಿಸು. ಶಾರ್ಟ್ಕಟ್ ಏನಿಲ್ಲ ಪ್ರಾರ್ಥನೆ. ಅದಕ್ಕೇನು ಅಷ್ಟೊಂದು ಕಷ್ಟ ಇಲ್ಲ. ಪ್ರಾರ್ಥನೆ ಮಾಡು, ನಿನ್ನ ಜೀವನ ಅದ್ಭುತವಾಗುತ್ತದೆ. ಇಷ್ಟು ದಿವಸದಲ್ಲಿ ಯಾವುದಾದ್ರೂ ದೊಡ್ಡ ಬಂಡೆ ನೋಡಿಕೊಂಡು ಅಳುತ್ತಾ ಇದ್ರೆ ಯೇಸುವಿನ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡು. ಬಂಡೆ ಉರುಳಿ ಹೋಗುತ್ತದೆ. ಸಮಾಧಿ ತೆರೆದು ಬರುತ್ತದೆ. ಬೂದಿಯಿಂದ ನಿನ್ನ ನಂಬಿಕೆ ಹುಟ್ಟಿ ಬರುತ್ತದೆ. ಬೂದಿಯಿಂದ ನೀನೇನು ಯೋಚನೆ ಮಾಡ್ತೀಯೋ ಅದು ಎದ್ದು ಬರುತ್ತದೆ. ನೋಡಿದ್ರೆ ಬೂದಿನೇ ಇರೋದು. ನಂಬಲಿಕ್ಕೆ ಯಾವ ಚಾನ್ಸ್ ಇಲ್ಲ. ಪುಡಿಯಾಗಿ ಹೋಗಿದೆ. ಆ ಪುಡಿಯಲ್ಲಿ ನಿನ್ನ ನಂಬಿಕೆ ಪ್ರಾರ್ಥನಾ ರೂಪದಲ್ಲಿ ಪರಲೋಕಕ್ಕೆ ಹೋಗುವಾಗ ಪರಲೋಕದ ದೇವರ ಪ್ರಕಾಶ ಬಂದು ಹೊಡೆಯುತ್ತೆ. ಅದು ಜೀವವಾಗಿ ಎದ್ದು ಬಂದು ನೀನೊಂದು ಅದ್ಭುತವಾಗ್ತೀಯ. ಇವತ್ತು ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಕೊನೆಯದಾಗಿ ಒಂದು ಚಿಕ್ಕ ಸ್ಟೋರಿ ಕೂಡ ಹೇಳಿ ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಒಂದು ಚಿಕ್ಕ ಹುಡುಗ, ಅವರ ಚಿಕ್ಕ ತಂಗಿ ಹುಟ್ಟುವಾಗ 9 ವಯಸ್ಸಿನ ಹುಡುಗ, ಅವನಿಗೊಂದು 8 ವಯಸ್ಸಲ್ಲಿ ಅವನಿಗೊಂದು ತಂಗಿ ಹುಟ್ಟಿದೆ. ಆ ತಂಗಿಗೆ ಭಯಂಕರವಾದೊಂದು ಕಾಯಿಲೆ ಇತ್ತು. ಆ ಕಾಯಿಲೆಯಿಂದ ಮಗು ಅಳ್ತಾ ಇರೋದು, ಬಾಯಿ ಮುಚ್ಚಲ್ಲ. ಹಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಮನೆಗೆ ಬರೋದು, ಮತ್ತೆ ಸೀರಿಯಸ್ಸು, ಮತ್ತೆ ಕರ್ಕೊಂಡು ಹಂಗೆ ತುಂಬ ಕಷ್ಟಪಡುವಾಗ ಅವರು ಯೇಸುವನ್ನು ನಂಬಿದವರಲ್ಲ. ಅವರ ಪಕ್ಕದಲ್ಲಿರುವ ಒಂದು ಚರ್ಚಿಗೆ ಹೋಗಿದೆ. ಆ ಚರ್ಚಲ್ಲಿ ಅವರು ಹೋಗುವಾಗ ಪಾಸ್ಟರ್ ಅಂಗಳು ಅವರಿಗೋಸ್ಕರ ಪ್ರೇಯರ್ ಮಾಡ್ತಾ ಮಗುವಿನ ಕಾಯಿಲೆ ವಾಸಿಯಾಯಿತು. ಹಲ್ಲೆಲೂಯಾ. ಆಗಿದ್ದರಿಂದ ಅವರು ಅಮ್ಮ ಮತ್ತು ಮಕ್ಕಳು, ಚಿಕ್ಕ ಮಕ್ಕಳು ಇಬ್ಬರು ಸೇರಿ ಚರ್ಚಿಗೆ ಹೋಗೋರು. ಜೋಯಲ್ ಅಂದ ಆ ಹುಡುಗನ ಹೆಸರು ಹಾಕಿದರು. ಆ ಜೋಯಲ್ ಅಂದ ಹುಡುಗ ತುಂಬ ದೇವರನ್ನು ಪ್ರೀತಿಸುವನು. ಯಾವಾಗಲೂ ಪ್ರಾರ್ಥನೆ ಮಾಡೋದು. ತಂಗಿಗೆ ಹುಷಾರಿಲ್ಲಂದೇಳಿ ಯಾವಾಗಲೂ ಕಣ್ಣಿನ ನೀರಿಂದ ಪ್ರಾರ್ಥನೆ ಮಾಡಿ ಅವನಿಗೆ ದೇವರ ಮೇಲೆ ತುಂಬ ಪ್ರೀತಿ ಇತ್ತು. ಹಲ್ಲೆಲೂಯಾ.
ಹಾಗೆ ಜೋಯಲು ತುಂಬ ಸಂತೋಷವಾಗಿದೆ, ತಂಗಿನೂ ಚೆನ್ನಾಗಿದೆ. ಅವರ ಅಪ್ಪ ಮಾತ್ರ ಇಷ್ಟ ಇರಲಿಲ್ಲ, ಆದರೆ ಕಾಯಿಲೆ ವಾಸಿ ಆಯ್ತಲ್ಲ ಚರ್ಚ್ಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದೆ. ಆದರೆ ಪಾಸ್ಟ್ರಂಗಳು ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಅವರ ಅಪ್ಪ ಹೇಳ್ತಾರೆ, ಬೇಡ ಬೇಡ ಅಷ್ಟೆಲ್ಲ ಬೇಡ, ಬೇಕಾದರೆ ಹೋಗಿ ಬಾ ಅಷ್ಟೇ ಅಂತ ಹೇಳಿದ್ರು. ಹಾಗೆ ಒಂದು ದಿವಸ ಇರುವಾಗ ನಮ್ಮ ಜಾಯಲ್ ಮಗನಿಗೆ ತುಂಬ ಹುಷಾರಿಲ್ಲದೆ ಆಗ್ತಾ ಇದೆ. ಅವನು ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೆ. ಅವನು ಅಡ್ಮಿಟ್ ಮಾಡಿ ಆಮೇಲೆ ಎಲ್ಲ ಟೆಸ್ಟು ಮಾಡಿ ತಿಂಗಳುಗಳು 2-3 ಹೋಗಿದೆ. ಆವಾಗ ಹೇಳ್ತಾ ಇದೆ, ಜಾಯಲಿಗೆ ತುಂಬ ಸೀರಿಯಸ್ ಆದ ಒಂದು ಕ್ಯಾನ್ಸರ್ ಹಿಡಿದಿದೆ, ಅದರಿಂದ ಇವನಿಗೆ ಬಿಡುಗಡೆ ಆಗಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅವರ ಅಪ್ಪ ಹೋಗ್ತಾರೆ, ಅಮ್ಮ ಹೋಗ್ತಾರೆ, ಏನಾದರೂ ದಾರಿ ಇದೆಯಾ? ಅವ್ರು ಹೇಳಿದ್ರು, ಈ ಮಗನಿಗೆ ಇನ್ನು ಏನೂ ಇಲ್ಲ, ಈಗ ಸ್ವಲ್ಪ ಸಮಯ ನಂತರ ಈ ಮಗ ತೀರಿ ಹೋಗ್ತಾನೆ, ಅದರಿಂದ ಅವನನ್ನೊಂದು ಸ್ಪೆಷಲ್ ರೂಮಿಗೆ ಕರ್ಕೊಂಬಂದು ಹೇಳಿದ್ರು, ಇವನಿಗೆ ಇನ್ನು ಟ್ರೀಟ್ಮೆಂಟ್ ಏನು ಬೇಕಾಗಿಲ್ಲ, ಇವನ ಜೊತೆಯಲ್ಲಿ ನೀವು ತಂದೆ ತಾಯಿ ಹತ್ರ ನಿಂತ್ಕೊಳ್ಳ್ರಿ, ಇವನು ಜಾಸ್ತಿ ಸಮಯ ಇರುವುದಿಲ್ಲ, ನೀವು ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ಕೊಳ್ಳಿ, ಅವನು ಹೊರಟು ಹೋಗ್ತಾನೆ ಎಂದು ಹೇಳಿದ್ರು. ಆವಾಗ ಅವರ ಅಮ್ಮ ತುಂಬ ಅಳ್ತಾ ಇದ್ದಾರೆ, ತಂಗಿಗೆ ಅಷ್ಟು ಏನೂ ಗೊತ್ತಿಲ್ಲ. ಆಮೇಲೆ ಅವರ ಪಾಸ್ಟ್ರಂಗಳು ಇದು ಕೇಳಿಸ್ಕೊಂಡು ಓಡಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಯ್ಯೋ ನಮ್ಮ ಮಗ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ, ಅವನು ಈ ಥರ ಕಷ್ಟ ಆಯ್ತಲ್ಲ ಅಂದೇಳಿ ಅವರು ಹೋಗಿದ್ರು. ಅವರು ಹೋಗಿ ಹಂಗೆ ನಿಲ್ಲುವಾಗ ಜಾಯಲ್ ಹೇಳ್ತಾ ಇದ್ದಾರೆ, ನನ್ನನ್ನು ಏಸಪ್ಪ ಕರೀತಾ ಇದ್ದಾರೆ, ಅದಕ್ಕೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ತುಂಬ ಖುಷಿಯಾಗಿದ್ದಾನೆ. ಒಂದು ಕಡೆ ಅವನಿಗೆ ಬೇಜಾರಿದ್ರು ಅವನು ಖುಷಿಯಾಗಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಸರಿ ಆಯಿತು ಅಮ್ಮ ನನ್ನ ಹತ್ರಕ್ಕೆ ಬನ್ನಿ, ನಾನು ನಿನಗೆ ಮುದ್ದಿಡಬೇಕು ಅಂತ ಹೇಳಿದ್ರು. ಅಮ್ಮ ಹೋಗ್ತಾರೆ, ಅಮ್ಮ ನಮಗೆ ಸ್ವರ್ಗದಲ್ಲಿ ಸಿಕ್ಕೋಣ, ನೀನೇನು ಅಳಬೇಡ, ನಾನು ಸ್ವರ್ಗಕ್ಕೆ ಹೋಗ್ತೀನಲ್ಲ, ನೀನೇನು ಅಳಬೇಡ ಅಂದೇಳಿ ಮುದ್ದಿಟ್ಟು ಅಮ್ಮನಿಗೆ ಟಾಟಾ ಹೇಳಿ ಕಳಿಸ್ತಾರೆ. ಆವಾಗ ಅಮ್ಮ ಆ ಕಡೆ ಬಂದರು ಹತ್ಕೊಂಡು. ಆವಾಗ ತಂಗಿಯನ್ನು ಕರೀತಾರೆ, ತಂಗಿಯನ್ನು ಹಿಡ್ಕೊಂಡು ಮುದ್ದಿಟ್ಟು ಹೇಳ್ತಾರೆ, ನೀನು ಬೇಜಾರು ಮಾಡಬೇಡ, ತಂಗಿಗೇನು ಅಷ್ಟು ಗೊತ್ತಾಗಲ್ಲ, ನಮಗೆ ಸ್ವರ್ಗದಲ್ಲಿ ಮತ್ತೆ ಸಿಕ್ಕೋಣ ಅಂದ್ಬಿಟ್ಟು ತಂಗಿಯನ್ನು ಕಳಿಸ್ತಾರೆ. ಆಮೇಲೆ 3ನೇದಾಗಿ ಅವರ ಅಪ್ಪ ಪಾಸ್ಟ್ರಂಗಳು ನಿಂತಿದ್ದಾರಲ್ಲ, ಪಾಸ್ಟ್ರಂಗಳನ್ನೂ ಕರೆದ್ರು. ಆಮೇಲೆ ಪಾಸ್ಟ್ರಂಗಳು, ಅಂಗಲ್ ನಾನು ಫಸ್ಟ್ ಹೋಗಿರ್ತೀನಿ, ನೀವು ಆಮೇಲೆ ಬನ್ನಿ, ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಅಂದೇಳಿ ಅವನು ಅಂಗಲ್ಗೂ ಟಾಟಾ ಮಾಡ್ತಾ ಇದ್ದಾರೆ. ಮುದ್ದು ಕೊಟ್ಟು ಟಾಟಾ ಮಾಡಿದರು. ಆಮೇಲೆ ನೋಡಿದ್ರೆ ಅಪ್ಪ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಪ್ಪನೂ ಕರೆದು ಬಿಟ್ಟು ಅವನು ಹೇಳಿದೆ, ಅವನು ಅಳ್ತಾ ಇದ್ದಾನೆ, ಅಪ್ಪ ನನಗೆ ನಿನ್ನನ್ನು ಮಾತ್ರ ಸಿಕ್ಕಲ್ಲ, ಇವ್ರನ್ನೆಲ್ಲ ನನಗೆ ಸ್ವರ್ಗದಲ್ಲಿ ಸಿಗುತ್ತೆ, ನೀನು ಚರ್ಚಲ್ಲಿ ಬರಲ್ಲಲ್ಲಪ್ಪ, ಅರ್ಧ ನಿನ್ನನ್ನು ಮಾತ್ರ ನನಗೆ ಸ್ವರ್ಗದಲ್ಲಿ ಸಿಕ್ಕಲ್ಲ. ಇವನು ಅಳ್ತಾ ಇದ್ದಾನೆ, ಹತ್ಕೊಂಡು ಹೇಳ್ತಾ ಇದ್ದಾನೆ, ಅಪ್ಪ ನನಗೆ ನಿನ್ನನ್ನು ಮಾತ್ರ ಸ್ವರ್ಗದಲ್ಲಿ ಸಿಕ್ಕಲ್ವೇ, ನನಗೆ ಇವ್ರನ್ನೆಲ್ಲ ಸಿಗ್ತಾರೆ, ಪಾಸ್ಟ್ರಂಗಳನ್ನೂ ಸಿಗ್ತಾರೆ, ಅಮ್ಮನೂ ಸಿಗ್ತಾರೆ, ತಂಗಿಯನ್ನೂ ಸಿಗ್ತಾರೆ, ಆದರೆ ನೀನನ್ನು ಮಾತ್ರ ಸಿಕ್ಕಲ್ವೇ ಅಂದೇಳಿ ಅದನ್ನು ಅಳ್ತಾ ಇದ್ದಾನೆ. ಈ ಅಪ್ಪ ಅವನ ಬೆಡ್ಡಿನ ಹತ್ರ ಹೋಗಿ ಮಂಡಿ ಊರಿ ನಿಂತ್ಕೊಂಡಿದ್ದಾನೆ. ಅವನು ಹೇಳ್ತಾನೆ, ಅಪ್ಪ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನನಗೆ ನಿನ್ನನ್ನು ಸಿಕ್ಕಲ್ವೇ ಅಂದೇಳಿ ಅವನು ಕಣ್ಮುಚ್ಚಿಬಿಟ್ಟಿದ್ದ. ಅವರ ಅಪ್ಪನಿಗೆ ಕಣ್ಣಲ್ಲಿ ನೀರು ಸುರಿತಾ ಇದೆ, ಅವ್ರಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅವರ ಅಪ್ಪ ಹೇಳಿದ್ರು, ಸರಿ ನನ್ನ ಮಗ ಸ್ವರ್ಗಕ್ಕೆ ಹೋಗಿದೆ ಅಂತ ಹೇಳಿದ್ರಲ್ಲ, ಸರಿ ನೀವೇ ಬಂದು ಅವನನ್ನು ಏನು ಮಾಡಬೇಕು ಮಾಡಿಕೊಳ್ಳಿ. ಅವರು ಎಷ್ಟು ಸಮಯ ನಂಬೂರಲ್ಲ ಅವರ ಅಪ್ಪ. ಅವರ ಮನೆಗೆ ಹೋಗಿ ಪಾಸ್ಟ್ರಂಗಳು ಹೋಗಿ ಆ ಪ್ರೇಯರೆಲ್ಲ ಮಾಡಿ ಮುಗಿಸಿದೆ. ಆಮೇಲೆ ಈಗ ಸಮಾಧಿಗೆ ಎತ್ಕೊಂಡು ಹೋಗಬೇಕು ಆ ಮಗನ ಶರೀರ. ಹಾಗೆ ಅವರೆಲ್ಲ ಪ್ರಾರ್ಥನೆ ಮಾಡಿ ಮುಗಿಸು. ಭಯ ಇತ್ತು, ಈ ಅಪ್ಪ ಬೈತಾರೋ ಏನಂದ, ಆದರೆ ಅಪ್ಪ ಬೈತಾ ಎಲ್ಲ ಸಮಾಧಾನ ಆಗಿದ್ರು. ಆದರೆ ಲಾಸ್ಟು ಈ ಸಮಾಧಿಯಲ್ಲಿ ಹೋಗ್ಲಿಕ್ಕೆ ಈ ಮಂಚ ಎತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ, ಒಂದು ಜೋರಾಗಿ ಕಿರಿಸ್ತಾ ಇದ್ದಾರೆ ಅವರ ಅಪ್ಪ. ಎಲ್ಲರೂ ನಡಿಗೆ ಹೋಯ್ತು, ಅಯ್ಯೋ ಈ ಮನುಷ್ಯ ಈಗ ಏನಾದ್ರು ಜಗಳ ಮಾಡಿಬಿಡ್ತಾರ, ಇಷ್ಟೊತ್ತು ಮಾಡ್ಕೊಂಡು ಹೇಳ್ಬಿಟ್ಟು ಈಗ ಏನು ಜಗಳ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಎಲ್ಲರೂ ನೋಡ್ತಾ ಇರುವಾಗ ಆ ಮನುಷ್ಯ ಓಡಿ ಬಂದು ಆ ಪಾಸ್ಟ್ರಂಗಳ ಮುಂದೆ ಮಂಡಿ ಇವರು ಹೇಳ್ತಾ ಇದೆ, ಅಯ್ಯೋ ನನಗೂ ನನ್ನ ಮಗ ಹೋಗೋ ಜಾಗೆಯಲ್ಲಿ ನಾನು ಹೋಗಬೇಕು, ಈಗಲೇ ಹೇಳಿ ನನ್ನ ಮಗನ ಡೆಡ್ ಬಾಡಿ ಎತ್ತಲಿಕ್ಕೆ ಮುಂಚೆ ಫಸ್ಟು ನಾನು ಏನು ಮಾಡಬೇಕಂದೇಳಿ ನನ್ನ ಮಗ ಹೋಗಿದ ಜಾಗೆಗೆ ನಾನು ಸೇರಬೇಕಂದೆ. ಹಲ್ಲೆಲೂಯಾ. ಅವರು ಲಾಸ್ಟ್ ಅವರಿಗೆ ಪಾಪಾರಿಕೆ ಪ್ರಾರ್ಥನೆ ಮಾಡಿ ಹೇಳಿಕೊಟ್ಟು ಅವರನ್ನು ಪ್ರಾರ್ಥನೆ ಮಾಡಿದ ಮೇಲೆ ಅವನೇ ಹೇಳ್ತಾರೆ, ಜಾಯಲ್ ಈಗ ನನಗೂ ಸಮಾಧಾನ ಆಯಿತು, ನಾನು ನಿನ್ನ ಬಳಿಗೆ ಬರುವೇನು. ಹಲ್ಲೆಲೂಯಾ. 9 ವಯಸ್ಸಿರೋ ಮಗ ತನ್ನ ಮರಣದ ಸಮಯದಲ್ಲಿ ಅವನು ಹೇಳ್ತಾನೆ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನನ್ನ ಅಮ್ಮ ಬರ್ತಾರೆ, ಪಾಸ್ಟ್ರಂಗಳು ಬರ್ತಾರೆ, ತಂಗಿನೂ ಬರ್ತಾರೆ, ನನ್ನ ಅಪ್ಪ ಬರಲ್ಲಲ್ಲ ಅಂದೇಳಿ ಹತ್ತಿದಕ್ಕೆ ಅವನನ್ನು ಸಮಾಧಿ ನೆರಳಿಕ್ಕಿಂತ ಮುಂಚಿತವಾಗಿ ಆ ಅಪ್ಪ ಪಾಪರಿಕೆ ಮಾಡಿ ತನ್ನನ್ನು ಸಮರ್ಪಣೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ದಿವಸಗಳ ನಂತರ ಅವರು ದೀಕ್ಷಾಸನ ಮಾಡಿ ಕೇರಳದಲ್ಲಿ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ವಯಸ್ಸು ಜಾಯಲಿಗೆ? 9 ವಯಸ್ಸು. 9 ವಯಸ್ಸಿಂದ 90 ವಯಸ್ಸು ಗಂಟ ಇರುವ ನಾವಿದ್ದೀರಾ?
ನಾವು ಹೋಗುವ ಸ್ವರ್ಗಕ್ಕೆ ನಾವು ಹೋಗ್ತಿರೋದೊಂದು ನಂಬಿಕೆ ಇದೆಯಾ? ನಾವು ಹೋಗುವ ಸ್ವರ್ಗಕ್ಕೆ ನಮ್ಮ ಸ್ವಂತದವರು, ನಮ್ಮ ತಾಯಿ, ನಮ್ಮ ತಂದೆ ದೇವರನ್ನು ನಂಬಿಲ್ಲದ್ರೆ ಒಬ್ಬರು ನರಕಕ್ಕೆ, ಒಬ್ಬರು ಸ್ವರ್ಗಕ್ಕೆ. ಅಳಬೇಕು, ಪ್ರಾರ್ಥನೆ ಮಾಡಬೇಕು. ಇದು ಆಟ ಅಲ್ಲ, ಇದು ಸುಮ್ಮನೆ ಅಲ್ಲ, ಇದೊಂದು ನಾಟಕವಲ್ಲ, ಇದೊಂದು ಕಥೆಯಲ್ಲ, ಇದೊಂದು ಸ್ಟೋರಿ ಅಲ್ಲ. ಹಿ ಈಸ್ ರೈಸನ್. ಹಲ್ಲೆಲೂಯಾ. ಯೇಸು ಎದ್ದಿದ್ದಾರೆ, ಯೇಸು ಪರಲೋಕದಲ್ಲಿದ್ದಾರೆ, ಯೇಸು ರಾಜಾದಿರಾಜನಾಗಿ ತಿರುಗಿ ಬರುತ್ತಾರೆ. ಆತನನ್ನು ಕಾಯ್ಕೊಂಡಿರುವುದು ಯಾರಾದರೂ ಎಷ್ಟು ಜನ ಇದ್ರು ಅವರನ್ನು ಕರೆದುಕೊಂಡು ಹೋಗಲಿಕ್ಕಾಗಿ ನಮ್ಮ ಶ್ರೇಷ್ಠ ರಾಜಾದಿರಾಜನು ಬೇಗ ವಾಹನದಾಗಿ ಪಕ್ಕನೆ ಆಕಾಶದಿಂದ ಇಳಿದು ಬರುವನು. ಆದನನ್ನು ನಂಬಿರುವರು, ನಾವು ಬದುಕಿದ್ರು ಸತ್ತಿದ್ರು ಆದನ್ನು ಎದುರುಗೊಳ್ಳಿಕ್ಕಾಗಿ ಮೇಲೆ ಹೋಗುತ್ತೀರಾ. ಆದರೆ ಆ ಪರಿಸ್ಥಿತಿ ನಮಗಿಲ್ಲವಾದರೆ ಇವತ್ತು ತೀರ್ಮಾನ ಮಾಡಿಕೊಳ್ಳಿ. ಒಂದು ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನೀವು ಇದು ನೆನಪಲ್ಲಿಟ್ಕೊಳ್ಳಿ. ಭೂಮಿಯಲ್ಲಿ ಮಾಡಿ ಕಟ್ಟಿದ್ರು, ಬಂಗ್ಲಾ ಕಟ್ಟಿದ್ರು, ನೀನು ಎಂದ ಭಯಂಕರವಾದ ಏರೋಪ್ಲೇನ್ ತಕ್ಕೊಂಡು ಅದರಲ್ಲಿ ನಡೆದ್ರು ಜೀವನ ಒಂದೇ ಇರುವುದು. ಇದು ಹುಟ್ಟಿದ್ರೆ ಒಂದು ದಿವಸ ಮುಗಿದು ಹೋಗಲೇಬೇಕು. ಮುಗಿದು ಹೋಗಿ ನರಕ ಸ್ವರ್ಗ ಅಂತೇಳಿ ಎರಡು ಜಾಗ ಗ್ಯಾರಂಟಿ. ನರಕ ಇದೆ, ಸ್ವರ್ಗ ಇದೆ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತ, ಆ ರಕ್ತದಿಂದ ನೀನು ನಾನು ತೊಳೆಯಲ್ಪಟ್ಟಿಲ್ಲದ್ರೆ ಸ್ವರ್ಗದ ಬಾಗಿಲು ನೋಡೋದಿಲ್ಲ. ಯೇಸುವಿನ ರಕ್ತನ ತೊಳೆಯಲ್ಪಟ್ಟ ನಾವು ಬಟ್ಟೆ ಕೊಳೆ ಮಾಡಿಕೊಂಡು ಆ ಕೊಳೆಯಲ್ಲಿರುವುದು, ಈ ಕೊಳೆಯಲ್ಲಿರುವುದು, ಅವರನ್ನು ಮದುವೆ ಮಾಡಿಕೊಳ್ಳೋದು, ಇವರನ್ನು ಮದುವೆ ಮಾಡಿಕೊಳ್ಳೋದು, ಯಾರ ಜೊತೆಯಲ್ಲಿ ಬೇಕಾದ್ರೂ ಹೋಗೋದು, ಯಾರ ಜೊತೆಯಲ್ಲಿ ಇರೋದು, ಇದೆಲ್ಲ ಅಶುದ್ಧಿ, ಸ್ವರ್ಗಕ್ಕೆ ಸೇರೋದಿಲ್ಲ. ಭಯ ಪಡಬೇಕು. ಯೇಸುವನ್ನು ನಂಬಿದರು ಎಂದು ನೊಣೆಗಳು ತರಿರೋ ವಿಶ್ವಾಸಿ ದೇವರಿಗೆ ಬೇಕಾಗಿಲ್ಲ. ನೊಣ ವಿಶ್ವಾಸಿ ಏನು ಗೊತ್ತಾ? ನೊಣ ವಿಶೇಷತೆ ಏನಿದೆ? ನೊಣಗೆ ಏನು ವಿಶೇಷತೆ ಇದೆ? ಎಲ್ಲ ಕಡೆಯಲ್ಲೂ ಕೂತ್ಕೊಳ್ಳುತ್ತದೆ. ಒಳ್ಳೆದರಲ್ಲೂ, ಮಾವಿನಣ್ಣಲ್ಲೂ ಹೋಗಿ ಕೂತ್ಕೊಳ್ಳುತ್ತೆ, ಗಲೀಜಲ್ಲೂ ಹೋಗಿ ಕೂತ್ಕೊಳ್ಳುತ್ತೆ. ನೊಣ ಥರ ಇರೋ ವಿಶ್ವಾಸಿಯನ್ನು ಪರಲೋಕಕ್ಕೆ ಸೇರಲ್ಲ. ಯಾರಾದರೂ ನೊಣೆ ಸ್ವಭಾವದಲ್ಲಿ ಎಲ್ಲ ಒಂದೇ ಅಂತೇಳಿ ಇರೋರು ಇದರಲ್ಲಿದ್ದಾರೆ. ಇವತ್ತು ನಿಮಗಾಗಿ ಒಂದು ಉದ್ಧಾರಣ ದಿವಸ. ತಿಳ್ಕೊಳ್ಳಿ, ಕೆಟ್ಟದು ಕೆಟ್ಟದು ನರಕಕ್ಕೆ, ಒಳ್ಳೆಯದು ಸ್ವರ್ಗಕ್ಕೆ. ಕೆಟ್ಟದಕ್ಕೆ ಹೋಗಬೇಡ, ಕೆಟ್ಟದನ್ನು ಬಿಟ್ಟು ಬಿಡು, ಕೆಟ್ಟದನ್ನು ಛೀ ಎಂದೇಳಿ ಬಿಟ್ಟು ಬಿಡು. ಒಳ್ಳೆಯದನ್ನು ಹಿಡ್ಕೊಳ್ಳಿ, ಒಳ್ಳೆಯದನ್ನು ಹಿಡ್ಕೊಳ್ಳಿ. ಪರಿಶುದ್ಧರು ಮಾತ್ರ ಪರಿಶುದ್ಧ ಪಟ್ಟಣಕ್ಕೆ. ಪಾಪಿ ಎಂದು ಒಪ್ಪಿಕೊಂಡು ಪರಿಶುದ್ಧರಾಗಲಿಕ್ಕೆ ಬಿಟ್ಟು ಕೊಟ್ಟರು ನೀನು ಪರಿಶುದ್ಧನಾಗ್ತೀಯ. ಪಾಪ ಮಾಡಿದೆ ಸ್ವಾಮಿಯಲ್ಲಿ ಬಿಟ್ಟು ಬಿಡು, ಬಿಟ್ಟು ಬಿಡು, ಹಿಡ್ಕೊಂಡಿರಬೇಡ, ಬಿಟ್ಟು ಬಿಡು, ಹಿಡ್ಕೊಂಡಿರಬೇಡ. ಹಿಡ್ಕೊಂಡ್ರೆ ನೀನು ಸ್ವರ್ಗಕ್ಕೆ ಹೋಗಲ್ಲ. ಅದರಿಂದ ನಮ್ಮನ್ನೇ ಸಮರ್ಪಣೆ ಮಾಡೋಣ. ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕೂಡ ಈ ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ಸರ್ವಶಕ್ತನಾದ ದೇವರು ನಮ್ಮ ಬಳಿಯಲ್ಲಿ ಬಂದಿದ್ದಾರೆ. ಕಣ್ಣು ಮುಚ್ಕೊಳ್ಳಿ. ಯೇಸು ಸತ್ತವರೊಳಗಿಂದ ಎದ್ದಿದ್ದಾರೆ. ನಿನ್ನ ಜೀವನ ಕಷ್ಟ, ನಷ್ಟ, ಸಂಕಟ, ವೇದನೆ, ಶೋಧನೆ ಅದರಿಂದ ಈಗೋ ಹೇಳ್ತಾ ಇದೆ. ನೀನು ಹೇಳ್ತಾ ಇದೆ, ನೀನು ಕಷ್ಟದಲ್ಲಿ ಇರಬೇಡ, ಶೋಧನೆಯಲ್ಲಿ ಇರಬೇಡ, ವೇದನೆಯಲ್ಲಿ ಇರಬೇಡ, ರೋಗದಲ್ಲಿ ಇರಬೇಡ. ನಿನಗೆ ಸೌಖ್ಯ ಕೊಡಲಿಕ್ಕಾಗಿ ಅದರ ಬಾಸುಂಡೆ, ನಿನಗೆ ಸೌಖ್ಯ ಕೊಡಲಿಕ್ಕಾಗಿ ಅದರ ನೋವು, ನಿನಗೆ ಬಿಡುಗಡೆ ಕೊಡಲಿಕ್ಕಾಗಿ ಅದನಿಗೆ ಮುಳ್ಕಿರೀಡ ಎಲ್ಲ ಅನುಭವಿಸ್ಕೊಂಡಿದ್ದಾರೆ. ಕಣ್ಣು ಮುಚ್ಕೊಂಡು ಹೇಳಿ ಒಂದು ನಿಮಿಷ, ಯೇಸುವೇ ನಾನು ಮಾಡಿದ ಉಪಕಾರಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನನ್ನು ತಿಳಿಯುವಂತೆ ಮಾಡಿದ್ದೀರಾ. ಯಾರೂ ಯೇಸು ಅಂತ ಹೇಳಕ್ಕೆ ಬರದ ನನಗೆ ಯಾರೋ ಬಂದು ಯೇಸು ಎಂದು ಹೇಳಿಕೊಟ್ಟಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ಈ ಆಲಯಕ್ಕೆ ಕರ್ಕೊಂಬಂದಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಆಯುಸ್ ಆರೋಗ್ಯ ಕೊಟ್ಟಿದ್ದೀರಲ್ಲ, ಸ್ತೋತ್ರ. ಸ್ತೋತ್ರ ಮಾಡುವ ಪ್ರಿಯ ದೇವರ ಮಗುವೆ, ನಿನ್ನ ಜೀವನದಲ್ಲಿ ಜಯ ಸಿಕ್ಕಲಿಕ್ಕಾಗಿ ಇವತ್ತೊಂದು ತೀರ್ಮಾನ ಮಾಡು. ನಾನು ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸುತ್ತೇನೆ.
ಇಷ್ಟು ದಿವಸ ಎಷ್ಟು ಸಮಯ ನಾನು ಪ್ರಾರ್ಥನೆ ಮಾಡಿದೆ, ನನ್ನ ಪ್ರಾರ್ಥನೆ ಎಷ್ಟಿತ್ತು, ಹೆಚ್ಚಾಗಿ ಮಾಡಿದೀಯಾ ಕಡಿಮೆಯಾಗಿ ಮಾಡಿದೀಯಾ? ಇವತ್ತು ಪ್ರಾರ್ಥನೆ ಹೆಚ್ಚಿಸೋ ದಿವಸ. ಇವತ್ತಿಂದ ನಾನು ಎಲ್ಲ ವಿಷಯಕ್ಕೂ ಮನುಷ್ಯರ ಮುಂದೆ ಹೋಗಿ ಕೈ ಚಾಚಲ್ಲ, ಮನುಷ್ಯರಿಗೆ ಹೋಗಿ ಕೇಳಲ್ಲ, ಮನುಷ್ಯರಿಗೆ ನಾನು ಏನೂ ಹೇಳಲ್ಲ. ಪರಲೋಕ ತಂದೆ ಮುಂದೆ ನಾನು ಪ್ರಾರ್ಥಿಸಿ ಪಡ್ಕೊಳ್ತೀನಿ, ಪರಲೋಕ ತಂದೆ ಮುಂದೆ ನಾನು ಪ್ರಾರ್ಥಿಸುತ್ತೇನೆ. ಒಪ್ಪಿಸಿಕೊಳ್ಳೋಣ, ತೀರ್ಮಾನ ಮಾಡಿಕೊಳ್ಳೋಣ. ಆ ಸಹೋದರರು ಓಡಿ ಹೋಗುತ್ತಾರೆ, ನನ್ನ ಮುಂದಿರುವ ಕಲ್ಲು ಯಾರು ಉರುಳಿಸ್ತಾರೆ? ಈ ಬೆಟ್ಟ ಹೆಂಗೆ ಉರುಳಿ ಹೋಗುತ್ತದೆ? ಈ ಬೆಟ್ಟ ಈ ಬೆಟ್ಟ ಈ ಬೆಟ್ಟ ಉರುಳಲಿಕ್ಕಾಗಿ ಪ್ರಿಯ ದೇವರ ಮಗುವೇ, ನಿನ್ನ ಹೃದಯವನ್ನು ನೋಡುವುದು ದೇವರಿದ್ದಾರೆ. ನಿನ್ನ ಹೃದಯದ ಆಳದಲ್ಲಿ ನಂಬಿಕೆ ನೋಡುವ ದೇವರಿದ್ದಾರೆ. ನಿನ್ನ ಹೃದಯದ ವೇದನೆ ನೋಡುವ ದೇವರಿದ್ದಾರೆ. ನಿನ್ನ ಆಸೆ ಆಕಾಂಕ್ಷೆ ನೋಡುವ ದೇವರಿದ್ದಾರೆ. ನೀನು ನೊಂದುಕೊಂಡು ಬಂದಿದ್ದು ಯೇಸು ನೋಡಿದ್ದಾರೆ. ನಿನಗಾಗಿ ಪರಲೋಕದ ಅಪ್ಪಣೆ ಬರುತ್ತೆ. ನನ್ನ ಮಗ ನೊಂದುಕೊಂಡು ಬಂದಿದೆ, ನನ್ನ ಮಗಳು ನೊಂದುಕೊಂಡು ಈಗ ಕಲ್ಲಾರು ಉರುಳಿಸ್ತಾರೆ ಅಂತೇಳಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ದೂತನೇ ಹೋಗು, ಕಲ್ಲು ಉರುಳಿಸಿಬಿಡು ಎಂದು ಅಪ್ಪಣೆ ಬರ್ತಾ ಇದೆ. ನಿನ್ನ ಮುಂದೆ ಇರುವ ಕಲ್ಲು ಉರುಳಿಸಲಿಕ್ಕಾಗಿ ದೇವರು ಅಪ್ಪಣೆ ಕೊಡ್ತಾ ಇದೆ. ಉರುಳಿ ಹೋಗ್ತಾ ಇದೆ, ನಿನ್ನ ನಿಂದೆ ಉರುಳಿ ಹೋಗುತ್ತಾ ಇದೆ. ನಿನ್ನ ಮುಂದೆ ಇರುವ ಮಾಟ ಮಂತ್ರಗಳು ಉರುಳಿ ಹೋಗುತ್ತಾ ಇದೆ. ನಿನ್ನ ಮುಂದೆ ಇರುವ ಸಮಸ್ಯೆಗಳು ಉರುಳಿ ಹೋಗುತ್ತಾ ಇದೆ. ನಿನ್ನ ಮನೆಯ ಸಮಸ್ಯೆ ಉರುಳಿ ಹೋಗುತ್ತಾ ಇದೆ. ನಿನ್ನ ಸಾಲ ಸಮಸ್ಯೆ ಉರುಳಿ ಹೋಗುತ್ತಾ ಇದೆ. ನಿನ್ನ ಕಷ್ಟ ಸಂಕಟ ಉರುಳಿ ಹೋಗುತ್ತಾ ಇದೆ. ನಿನ್ನ ನೋವು ವೇದನೆ ಉರುಳಿ ಹೋಗುತ್ತಾ ಇದೆ. ನಿನ್ನ ಎಲ್ಲ ಕಷ್ಟಕ್ಕೂ ಪರಿಹಾರಕ್ಕಾಗಿ ದೇವದೂತರು ಇಳಿದು ಬಂದಿದ್ದಾರೆ. ಸಮರ್ಪಣೆ ಮಾಡೋಣ. ಆದರೆ ಮರಿಯಳು ಮುಂಜಾನೆ ಹೋಗಿ ಕೂತ್ಕೊಂಡು ಸಿದ್ಧಪಡಿಸಿ ಕಷ್ಟವಾದರೂ ಆ ಸಹೋದರಿರು ಓಡಿ ಹೋಗುತ್ತಾ ಇದ್ದಾರೆ. ಪರಿಸ್ಥಿತಿ ಇಲ್ಲ ಅಂತ ಹೇಳಿ ಅವರು ಎಕ್ಸ್ಕ್ಯೂಸ್ ಹೇಳಿಲ್ಲ, ಅವರು ಓಡಿ ಹೋದರು. ಅವರಿಗೆ ಪರಿಹಾರ ಸಿಕ್ತು. ನೀನು ದೇವರ ಕಾರ್ಯಕ್ಕೆ ಓಡು, ನಿನಗೆ ಪರಿಹಾರ ಕೊಡ್ತಾರೆ. ದೇವರು ಹೇಳೋದಕ್ಕೆ ಹೆಜ್ಜೆ ಇಡು, ದೇವರು ಪರಿಹಾರ ಮಾಡ್ತಾರೆ. ನೀನು ಹಿಂದಕ್ಕೆ ಹೆಜ್ಜೆ ಇಡಬೇಡ, ಮುಂದೆ ಮುಂದೆ ಹೆಜ್ಜೆ ಇಡು. ನಿನ್ನ ಮುಂದೆ ಜಯವನ್ನು ಹಿಡ್ಕೊಂಡು ದೂತರು ಹೆಜ್ಜೆ ಇಡ್ತಾ ಇದ್ದಾರೆ. ನಿನಗಾಗಿ ದೂತರು ಆ ಕಡೆಯಿಂದ ಹೆಜ್ಜೆ ಇಟ್ಟು ಬರ್ತಾ ಇದ್ದಾರೆ. ನೀನು ಈ ಕಡೆಯಿಂದ ಹೆಜ್ಜೆ ಇಟ್ಟು ಯಾರು ಉರುಳಿಸ್ತಾರೆ ಅಂದ್ರೆ ಹೋಗುವಾಗ ದೇವದೂತರು ನಿನಗೆ ಸದುತ್ತರ ತೆಗೆದುಕೊಂಡು ನಿನ್ನ ಓಪೋಸಿಟ್ ಬರ್ತಾ ಇದೆ. ಓ, ನೀನು ಅವರ ಭೇಟಿಯಾಗುವಾಗ ಅಲ್ಪುದ ಸ್ವೀಕರಿಸಿಕೊಳ್ಳಿ. ನಿನ್ನ ಸಮಸ್ಯೆ ಉರುಳಿ ಹೋಗಿದೆ. ನೀನಾದರೆ ಮುಂಜಾನೆ ದೇವರನ್ನು ಹುಡುಕೋದು ಮನಸ್ಸಿದೆಯಾ? ಯೇಸು ಬೇಕು ನನಗೆ ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು. ತಡೆ ಬೇಕಾಗಿಲ್ಲ, ಬಂಧನ ಬೇಕಾಗಿಲ್ಲ, ತಡೆ ಬೇಕಾಗಿಲ್ಲ. Our Jesus is alive. Death is defeated. My King is alive. Hallelujah, hallelujah. ಯೇಸು ಬಂದಿದ್ದಾರೆ ಪ್ರಿಯರೇ. ಡೆತ್ ಡಿಫೀಟ್ ಆಗ್ತಾ ಇದೆ, ಡೆತ್ ಡಿಫೀಟ್ ಆಗ್ತಾ ಇದೆ. Hey, Lion of Judah, let the lion roar. Hey, Lion of Judah, let the lion roar. Oh, ಯೂದಾ ಕುಲ ಸಿಂಹವೇ, ಎದ್ದೇಳಿರಿ, ಎದ್ದೇಳಿರಿ. ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆಮೆನ್, 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 ಆಮೆನ್. ಈ ಸಭೆಗೆ ವಿರುದ್ಧವಾಗಿರೋ ಗೆಂಡುಗಳು ಮುರಿಯುತ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಗೆಂಡು ಮುರಿದೋಗುತ್ತದೆ. ಯೇಸು ಎದ್ದಿದ್ದಾರೆ, ಯೇಸು ಜೀವಿಸ್ತಾ ಇದ್ದಾರೆ. Death is defeated. King is alive. King is alive. Up from the ashes, hope will arise. ಬೂದಿಯಿಂದ ಬೂದಿಯಾದರೂ ಹೋಪ್ ಉಂಟಾಗ್ತಾ ಇದೆ, ನಂಬಿಕೆ ಉಂಟಾಗ್ತಾ ಇದೆ, ವಿಶ್ವಾಸ. ಸ್ತೋತ್ರ ಮಾಡಿಕೊಳ್ಳಿ. ಒಂದು ಬಿಡುಗಡೆ ನಡೀತಾ ಇದೆ, ಒಂದು ಬಿಡುಗಡೆ ನಡೀತಾ ಇದೆ.
ಒಂದು ಬಿಡುಗಡೆ ನಡೀತಾ ಇದೆ, ಒಂದು ಬಿಡುಗಡೆ ನಡೀತಾ ಇದೆ, ಒಂದು ಅಲ್ಗುನೆಗೆ ಶುರುವಾಗಿದೆ. ಸ್ವೀಕರಿಸಿಕೋ, ಸ್ವೀಕರಿಸಿಕೋ. ನಿನ್ನ ಉರುಳುತ್ತಾ ಇರುವ ಕಲ್ಲುಗಳು ಇವತ್ತು ಉರುಳುತ್ತಾ ಇದೆ, ಬಂಡ ಉರುಳುತ್ತಾ ಇದೆ, ಸಮಾಧಿ ತೊರೆಯುತ್ತಾ ಇದೆ, ನಿನ್ನ ಸಾಲೆ ಉರುಳುತ್ತಾ ಇದೆ. ಅಗ್ನಿ ಬಾ ರಾ ಬಾ ರಾ ಬಾ ಬಾ ಬಾ. ಒಂದು ಬಿಡುಗಡೆ ನಡೀತಾ ಇದೆ, ಒಂದು ಅಲ್ಗುನೆ ನಡೀತಾ ಇದೆ. ನಾನು ಕಾಣ್ತಾ ಇದೆ, ದೇವದೂತರು ಬಂದಿದ್ದಾರೆ, ಯುದ್ಧ ನಡೀತಾ ಇದೆ. ನಾವು ಸೋತಿಲ್ಲ, ನಾವು ಜಯಿಸಿದ್ದೇವೆ, ನಾವು ಸೋತಿಲ್ಲ, ನಾವು ಜಯಿಸಿದ್ದೇವೆ. ಯಾರು ನಂಬುತ್ತೀರೋ ಇವತ್ತೊಂದು ಭಯಂಕರವಾದ ಬಿಡುಗಡೆಯಲ್ಲಿ ನಡೆದಿದೆ. ನೀವು ಸ್ವೀಕರಿಸಿಕೋ, ನೀವು ಸ್ವೀಕರಿಸಿಕೋ. ಅರ್ಥವಾಗಿರ್ಬೋದು. ಪ್ರಿಯರೇ, ನಂಬಿರಿ, ಯೇಸು ಯುದ್ಧ ಮಾಡಲಿಕ್ಕೆ ಮಿಕಾಯೇಲನ್ನು ಕಳಿಸಿದ್ದಾರೆ. ನಿನ್ನ ಸಮಸ್ಯೆ ಉರುಳಿ ಹೋಗಿದೆ, ನಿನ್ನ ವಿಷಯಕ್ಕೆ ಪರಿಹಾರವಾಗಿದೆ. ನೀನಿನ್ನು ಹಳೆಯವರಲ್ಲ, ನೀನಿನ್ನು ಹಳೆಯವರಲ್ಲ. ಯೇಸು ನಿನ್ನಲ್ಲಿ, ಯೇಸು ನೀನೇ ಯೇಸು. ಕರ್ತನೇ, ಈ ಮಕ್ಕಳಿಗಾಗಿ ಅದ್ಭುತವಾದ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮಕ್ಕಳಿಗಾಗಿ ಅದ್ಭುತವಾದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮಕ್ಕಳಿಗಾಗಿ ಅದ್ಭುತವಾದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Death is defeated, my king is alive. Death is defeated, king is alive. Up from the ashes, hope will arise. Death is defeated. ಮರಣ ಸೋತಾಯಿತು. Our king is alive. ನಮ್ಮ ರಾಜಾಧಿರಾಜರು ಜೀವಿಸ್ತಾ ಇದ್ದಾರೆ. ಇವತ್ತಿಂದ ನೀವು ಮಾಡುವ ಕ್ರಿಯೆಗಳಲ್ಲಿ ಶುಭ ಉಂಟಾಗಲಿ, ಶುಭ ಕಾಣಲಿ. Let there be in the name of Jesus. ದೇವರೇ, ಯಾರ್ಯಾರು ಇದನ್ನು ಸ್ವೀಕರಿಸಿದ್ರು ಅವರ ಜೀವನ ಇವತ್ತಿಂದೊಂದು ಅದ್ಭುತವಾಗಿ ಮಾರ್ಪಡೋದಕ್ಕಾಗಿ ಸ್ತೋತ್ರ. ದೊಡ್ಡ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಹತ್ತಾದ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ತಂದೆ, ಕುಮಾರ, ಪವಿತ್ರ ದೇವರಿಗೆ ವಂದನೆ. ವಂದನೆ 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 ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರೇ, ಎಲ್ಲವನ್ನು ಮುಗಿಸಿ ತಂದೆಯ ಬಳಿಯಲ್ಲಿ ಹೋಗಿ ಸಮಾಪ್ತಿಯನ್ನು ಮಾಡಿ ಅಧಿಕಾರವನ್ನು ನಮಗೆ ಕೊಟ್ಟ ನಿಮ್ಮ ಪಾದದಲ್ಲಿ ಈ ಸಮಯವನ್ನು, ಈ ಸಭೆಯನ್ನು, ಈ ಸಭೆಯಲ್ಲಿರುವ ಎಲ್ಲ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಪಾದಡಿಯಲ್ಲಿ ಸಮರ್ಪಿಸುತ್ತೇವೆ. ದೇವರೇ, ಅಡ್ಡ ಬಿದ್ದು ನಿನ್ನ ಪಾದಕ್ಕೆ ಮುತ್ತಿಡುತ್ತೇವೆ. ನೀವು ಮಹಿಮೆ ಹೊಂದಿಕೊಪ್ಪ. ನೀವು ರಾಜಾದಿರಾಜರ ಎಲ್ಲರೂ ಕಾಣಿಸಿಕೊಳ್ಳಲಿ. ನನ್ನ ಯೇಸುವನೆಲ್ಲರೂ ಪ್ರೀತಿಸಲಿ. ಯೇಸುವನ್ನು ಕರ್ಕೊಂಡು ಮನೆಗೆ ಹೋಗಲಿ. ಯೇಸುವನ್ನು ಹುಡುಕುವರಾಗಿರಲಿ. ಯೇಸುವಿನ ಜೊತೆಯಲ್ಲಿ ಪ್ರಾರ್ಥಿಸುವರಾಗಿರಲಿ. ಯೇಸುವನ್ನು ನೋಡದಿರುವಾಗ ಅಳುವರಾಗಿರಲಿ. ಯೇಸುವಿನ ಜೊತೆಯಲ್ಲಿ ಅದ್ಭುತ ಮಾಡುವರಾಗಿರಲಿ. ಎಲ್ಲವನ್ನು ಸಮರ್ಪಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ.